अद्यो नमो गुरुभ्यः सर्वोपप्लवरहितप्रज्ञानघनः प्रत्यगर्थो ब्रह्मैवाहमस्मि सतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः यो नमः वन्दे तं सच्चिदानन्दं यतिवर्यं महामतिं वेदवेदान्तसारज्ञं सदाहं सम्प्रदायज्ञं संयमीन्द्रं सदाश्रयं सारं समाश्रये श्री सच्चिदानन्देन्द्र सरस्वती महासद्गुरुभ्यो नमः अधीः भगवो ब्रह्म ಹದಿನಾರು ಭಾಷೆವಾಗ ತತ್ರ ಅಕ್ಷರ ವಿಜ್ಞಾನವತಃ तत्र अक्षरविज्ञानवतः ಕರ್ಮಕರ್ತವ್ಯಮಿತಿ ಸ್ಥಿತಂ ಆಕ್ಷಿಪತಿ. कर्मकर्तव्यमिति स्थितम् आक्षिपति. ಅಕ್ಷರದ ವಿಜ್ಞಾನವಿರುವನಾಗಿ ಕರ್ಮ ಮಾಡಬೇಕು. ಅಕ್ಷರ ಅಂದ್ರೆ ಓಂಕಾರ, ಓಂಕಾರೋಪಾಸಕರಾಗಿ ಕರ್ಮ ಮಾಡಬೇಕು ಅಂತ ಹೇಳಿ ಈ ರೀತಿ ನೆಲೆ ಅಂತಲ್ಲ, ತೀರ್ಮಾನ ಆಯ್ತಲ್ಲ, ಅದನ್ನ ನಾನು ಆಕ್ಷೇಪ ಮಾಡ್ತಾರಂತೆ. ತೇನ ಅಕ್ಷರೇಣ ಉಭೌ ಕುರುತಃ तेन अक्षरेण उभौ कुरुतः ಯಶ್ಚ ಏತದಕ್ಷರಂ ಏವಂ ಯಥಾ ವ್ಯಾಖ್ಯಾತಂ ವೇದ यश्च एतदक्षरम् एवं यथा व्याख्यातं वेद ಯಶ್ಚ ಕರ್ಮ ಮಾತ್ರವಿದ यश्च कर्ममात्रवित् ಅಕ್ಷಯಾಥಾತ್ಮ ನ ವೇದ अक्षरयाथात्म्यं न वेद ತೌ ಉಭೌ ಕುರುತಃ ಕರ್ಮ. तौ उभौ कुरुतः कर्म. ಆ ಅಕ್ಷರದಿಂದ ಇಬ್ಬರು ಮಾಡುತ್ತಾರಂತೆ. ಅಂದ್ರೆ ಯಾವಾಗಲೂ ಈ ಅಕ್ಷರದ ಮಹಿಮೆಯನ್ನ ನಾವು ವ್ಯಾಖ್ಯಾನ ಮಾಡಿದ್ವಲ್ಲ, ಅದನ್ನು ತಿಳಿದವರಾಗಿ ಮಾಡ್ತಾನ. ಇನ್ನೊಬ್ಬ ಅಕ್ಷರ ಹೇಳಿದ ಕರ್ಮ ಮಾತ್ರಕ್ಕೆ ಉದ್ಗೀತ ಮಾಡ್ತಾನೆ. ಉದ್ಗೀತಾಕ್ಷರವಾದ ಓಂಕಾರದ ರಸತಮ ಆಪ್ತಿ ಸಮೃದ್ಧಿ ಕಾಮಾಪ್ತಿ ಗುಣವನ್ನು ತಿಳ್ಕೊಂಡಿಲ್ಲ. ಬರೀ ಓಂಕಾರ ಹೇಳ್ಕೊಂಡು ಹೋಗ್ತಾನೆ. ಉದ್ಗೀತ ಮಾಡ್ಲೇಬೇಕು. ಉದ್ಗೀತ ಕರ್ಮ ಇಡೀ ಓಂಕಾರ ಇಲ್ಲದೆ ಮಾಡೋಕ್ಕಾಗಲ್ಲ. ಅದರ ವಿಭೂತಿ ಮಹಿಮೆ ಇದೆಲ್ಲ ತಿಳ್ಕೊಂಡಿಲ್ಲ. ಈ ತಿಳ್ಕೊಳ್ಳದೆ ಹೋದ್ರು ಕೂಡ ಅಕ್ಷರ ಆಧ್ಯಾತ್ಮ ತಿಳಿದೇ ಹೋದ್ರು ಇಬ್ರು ಕೂಡ ಕರ್ಮ ಮಾಡ್ತಾರೆ. ಕರ್ಮ ಮಾಡೋದು ಇಬ್ರಿಗೂ ಉಂಟೇ ಉಂಟು. ಫಲ ವ್ಯತ್ಯಾಸ ಇದೆ. ತಯೋಶ್ಚ ಕರ್ಮ ಸಾಮರ್ಥ್ಯಾದೇವ ಫಲಂ ಸ್ಯಾತ್. तयोश्च कर्मसामर्थ्यादेव फलं स्यात्. ಕಿಂತತ್ರ ಅಕ್ಷರ ವಿಜ್ಞಾನಿನ ಇದೆ. किं तत्र अक्षरयाथात्म्यविज्ञानेनेति. ಇಲ್ಲೊಬ್ಬ ಆಕ್ಷೇಪಕ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ಅವರಿಬ್ಬರಿಗೂ ಕೂಡ ಅಕ್ಷರದ ಒಂದು ನಿಜ ಸ್ವರೂಪ ಏನಿದೆ ಅಷ್ಟರ ಕರ್ಮ ಸಾಮರ್ಥ್ಯ, ಅಕ್ಷರದಲ್ಲ ಕರ್ಮದ. ಕರ್ಮ ಮಾಡುವ ಒಂದು ಸಾಮರ್ಥ್ಯ ಏನಿದೆ, ಆ ಕರ್ಮ ಮಾಡಿದ ಬಲದಿಂದಲೇ ಅವ್ರಿಗೆ ಫಲವಾಗುತ್ತೆ ಹೊರತು ಆ ಅಕ್ಷರ ಆಧ್ಯಾತ್ಮ ವಿಜ್ಞಾನ ಯಾಕೆ ತಿಳ್ಕೋಬೇಕು? ಅಕ್ಷರ ಆಧ್ಯಾತ್ಮ ವಿಜ್ಞಾನ ಅಕ್ಷರಕ್ಕೆ ಒಂದು ಮಹಿಮೆ ಇರಬಹುದು, ಹಸುಗಾರಿಕೆ ಇರ್ಬೋದು ಓಂಕಾರಕ್ಕೆ, ಅದನ್ನ ತಿಳ್ಕೋಬೇಕು ಏನ್ ನಿಯಮ? ಕರ್ಮ ಮಾತ್ರ ಮಾಡಿದ್ರೆ ಉದ್ಗೀತ ಕರ್ಮ ಜ್ಯೋತಿಷ್ಠೋಮ ಯಾಗ ಮಾಡಿದ್ರೆ ಅಲ್ಲಿ ಉದ್ಗೀತ ಕರ್ಮ ಬರುತ್ತೆ. ಉದ್ಗೀತ ಕರ್ಮ ಮಾಡುವವರೆಗೆಲ್ಲ ಫಲ ಆಗತ್ತೆ. ಸಾಕು. ಆ ಅಕ್ಷರ ಆಧ್ಯಾತ್ಮ ತಿಳ್ಕೊಂಡು ಮಾಡಿದ್ರೆ ವಿಶೇಷ ಅಂತ ಈ ರೀತಿ ಏನು ಹೇಳಕ್ಕೆ ಕಾರಣ ಏನು ಅಂತ ಪ್ರಶ್ನೆ. ಅಕ್ಷರ ಆಧ್ಯಾತ್ಮ ವಿಜ್ಞಾನದಿಂದ ಆಗಬೇಕಾದದ್ದು ಏನು? ಅದನ್ನ ಏನು ವಿಶೇಷ? ಕರ್ಮ ಸಾಮರ್ಥ್ಯದಿಂದ ಫಲವಾಗುತ್ತಲ್ಲ, ಕರ್ಮಾನುಷ್ಠಾನದಿಂದ ಫಲವಾಗುತ್ತಿರುವಾಗ ಆ ಓಂಕಾರಕ್ಕೆ ಪ್ರಸ್ತುತಮ ಇದೆ, ಆಪ್ತಿ ಇದೆ, ಸಮೃದ್ಧಿ ಇದೆ, ಅನುಜ್ಞಾಕ್ಷರ ಈ ರೀತಿ ತಿಳ್ಕೊಳ್ಳೋದ್ರಿಂದ ಏನು ವಿಶೇಷ ಅಂತ ಪ್ರಶ್ನೆ. ಯಾಕೆಂದ್ರೆ ಲೋಕದಲ್ಲಿ ಅದು ದೃಷ್ಟಾಂತ ಕೊಡ್ತಾರೆ. ದೃಷ್ಟಂ ಹಿ ಲೋಕೆ दृष्टं हि लोके ಹರೀತಕೀಂ ಭಕ್ಷೇತೋಃ हरीतकीं भक्षयतोः ತದ್ರಸ ಅಭಿಜ್ಞ ಇತರಯೋಃ तद्रसाभिज्ञ इतरयोः ವಿರೇಚನಂ. विरेचनम्. ವಿರೇಚನಂ ಸಮಾನಂ ಅಂತ. ಲೋಕದಲ್ಲಿ ಕಡ್ಡಿದೆ. ಹರೀತಕೀನು ಅಳವೆಕಾಯಿ. ಅಳವೆಕಾಯಿಯನ್ನು ತಿನ್ನುವಂತ ಇಬ್ಬರಿಗೆ ಆ ಅಳವೆಕಾಯಿ ತಿಂದ್ರೆ ಅದರ ರಸದಿಂದ ಈ ರೀತಿ ಆಗುತ್ತೆ, ದೇಹದಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಂಡವನೊಬ್ಬ, ತಿಳ್ಕೊಳ್ದೇ ಇದ್ದವನೊಬ್ಬ. ಆದ್ರೆ ತಿಳ್ಕೊಳ್ದೇ ಇದ್ದವನು ಫಲ ಆಗಲ್ಲ, ತಿಳ್ಕೊಂಡು ಮಾತ್ರ ಫಲ ಆಗುತ್ತೆ ಅಂತ ಆಗತ್ತೋ? ಅಳವೆಕಾಯಿನ ಅದನ್ನ ಕಷಾಯ ಮಾಡಿ ಕುಡಿದ್ರೆ ವಿರೇಚನ ಆಗತ್ತೆ. ವಿರೇಚನ ಅಂದೇನೋ ಬೇದಿ. ನಂಗೆ ಗೊತ್ತಿರ್ಲಿಲ್ಲ, ನಂಗೆ ಯಾಕೆ ಬೇದಿ ಹಾಕ್ಬೇಕು? ಅವ್ರಿಗಾದ್ರೆ ಗೊತ್ತಿತ್ತು ಬೇದಿ ಆಗಿದೆ, ನಂಗೆ ಗೊತ್ತಿರ್ಲಿಲ್ಲ ನಂಗೂ ಬೇದಿ ಆಗ್ಬೇಕಾ ಅಂತಂದ ಕುಡಿದವ್ರಿಗೆಲ್ಲ ಬೇದಿ ಆಗುತ್ತೆ. ಹರಿತಕಿ ಕಷಾಯ ಮಾಡಿ ನಂಗೆ ಇದರಿಂದ ಈ ಎಫೆಕ್ಟ್ ಇದೆ ಅಂತ ನಂಗೆ ಗೊತ್ತಿಲ್ಲ, ಇಂಥ ಆಗತ್ತೆ ನಂಗೆ ಗೊತ್ತಿಲ್ಲ ಅಂತಂದ್ರು, ಗೊತ್ತಿದೆ ಅಂತಂದ್ರು. ಕುಡಿದವರಿಗೆಲ್ಲ ಒಂದೇ ತರಹ ಫಲ ಹೊಡೆದು, ಕುಡಿದವರಿಗೆ ಬೇರೆ ಫಲ, ಇದು ತಿಳಿದವ್ರಿಗೆ ಬೇರೆ ಫಲ, ತಿಳಿದೇ ಇದ್ದವ್ರಿಗೆ ಬೇರೆ ಫಲ ಹೇಗೆ ಆಗಲ್ವಲ್ಲ? ಹಾಗೆ ಓಂಕಾರಕ್ಕೆ ಇಷ್ಟೆಲ್ಲ ಮಹಿಮೆ ಇದೆ ಅಂತ ತಿಳ್ಕೊಳ್ದೆ ಹೋದ್ರು ಅವರಿಬ್ರಿಗೂ ಫಲ ಒಂದೇ ಸಮ ಆಗ್ಬೇಕಲ್ಲ. ತಿಳ್ಕೊಂಡವ್ರು ಮಾತ್ರ ಜಾಸ್ತಿ ಫಲ, ತಿಳ್ಕೊಳ್ದೇ ಇದ್ರು ಫಲ ಇಲ್ಲ ಅಂತ ಹಿಂಗೆ ಯಾಕೆ ಅಂತ ಪ್ರಶ್ನೆ ಸರಿಯೇ ಇದೆಯಾ? ಕರೆಕ್ಟ್. ಅವ್ರು 620 ವಿಷಯ ತಿಳ್ಕೊಂಡೇ ಇದ್ದವ್ರಿಗೂ ತಿಳ್ಕೊಂಡವ್ರಿಗೂ ಕುಡಿದವ್ರಿಗಲ್ಲ ಅಲ್ವಾ? ತಿಳ್ಕೊಳ್ದೇ ಇದ್ದವರಿಗೆ
ಸಾವಿಲ್ಲ, ಅದು ಸಾವು, ತಿಳ್ಕೊಂಡು ಸಾವಿಲ್ಲ ಮನಕಲ್ಪವ ಅದ ಅದನ್ನು ನೈವಂ ಅದು. ನೈವಂ ಹಾಗಲ್ಲ, ಆ ದೃಷ್ಟಾಂತ ಬರಲ್ಲ ಇಲ್ಲಿ ಅಂತಾರೆ ಭಾಷೆ, ಇದು ಸರಿಯಲ್ಲ ಅಂತಾರೆ. ಯಸ್ಮಾತ್ ದಾನಾತು ವಿದ್ಯಾಚ ನಾನಾತು ವಿದ್ಯಾಚ ಅವಿದ್ಯಾಚ. ಅವಿದ್ಯಾಚ. ವಿದ್ಯಾ ವಿದ್ಯೆಗಳು ಬೇರೆ ಬೇರೆ ಕಣಪ್ಪ. ವಿದ್ಯಾ ಅನ್ನೋದು ಬೇರೆ ಕರ್ಮ, ಅವಿದ್ಯಾ ಬರೀ ಕರ್ಮ. ಅವಿದ್ಯಾ ಬರೀ ಕರ್ಮ ಅಂತ, ಬರೀ ಕರ್ಮವೇ ಬೇರೆ, ಕರ್ಮ ಸಹಿತವಾದ ಉಪಾಸನೆಯೇ ಬೇರೆ. ವ್ಯತ್ಯಾಸ ಫಲ ಆಗೇ ಆಗತ್ತೆ. ಭಿನ್ನೇ ವಿದ್ಯಾ ವಿದ್ಯೆ. ಭಿನ್ನೇ ಹಿ ವಿದ್ಯಾ ವಿದ್ಯೆ. ವಿದ್ಯಾ ವಿದ್ಯೆಗಳು ಬೇರೆ ಬೇರೆ ಅಲ್ವೇ? ಉಪಾಸನೆ ಮಾಡೋದು ಉಪಾಸನೆ ಮಾಡದೇ ಇರೋದು ಬೇರೆ ಬೇರೆ ಅಲ್ವೇ? ಮಾಡದೇ ಇದ್ದವನಿಗೂ ಮಾಡಿದ ಫಲ ಆಗ್ಬಿಡುತ್ತಾ? ಅದು ಯಾಕೆ ಉಪಾಸನೆ ಮಾಡ್ಬೇಕು ಅವಾಗ? ಉಪಾಸನೆ ಮಾಡಿದ್ರೆ ಏನು ವಿಶೇಷ? ಉಪಾಸನೆ ಮಾಡಿದ ಚೊಕ್ಕ. ಉಪಾಸನೆ ಮಾಡಿದವನಿಗೆ ಅಷ್ಟೇ ಫಲ, ಅಥವಾ ಉಪಾಸನೆ ಮಾಡದೇ ಇದ್ದವನಿಗೂ ಉಪಾಸನೆ ಮಾಡಿದ ಫಲ ಆಗುತ್ತೆ. ಉಪಾಸನೆ ಮಾಡದೇನೆ ಇರ್ತೀನಿ ನಾನು ಅಂತಾರೆ. ಉಪಾಸನೆ ಮಾಡದೇ ಇದ್ದವನಿಗೂ ಉಪಾಸನೆ ಅದ ಮಹಿಮೆಗೆ ಫಲ ಆಗೋದಾದ್ರೆ ಉಪಾಸನೆ ಯಾಕೆ ಮಾಡ್ಬೇಕಾ? ಈ ವ್ಯತ್ಯಾಸ ಇದ್ದೇ ಇದೆ. ಹಾಗಿಲ್ಲ ಅಂದ್ರೆ ತಿಳ್ಕೊಂಡು ಮಾಡದೇ ಇದ್ದ ಮಾತ್ರ ಫಲ, ತಿಳ್ಕೊಳ್ಳದೇ ಇದ್ದ ಫಲ ಇಲ್ಲ ಅಂತ ತಿಳ್ಕೊಳ್ಳೇಬೇಕು ಅಂದ್ರು. ಶಬ್ದ ಪಕ್ಷ ವ್ಯಾವೃತ್ತ ಸಹ ಶಬ್ದ ಪಕ್ಷ ವ್ಯಾವರ್ತ್ಯ. ನಾನಾ ತೂ ಇಲ್ಲ. ತೂ ಶಬ್ದ ಏನ್ ಹೇಳ್ತಂದ್ರೆ, ಆ ಪೂರ್ವಪಕ್ಷ ಹೇಳಿದಲ್ಲ, ಹರಿತಕ್ಕೆ ತಿಂದವರಿಗೆಲ್ಲ ವಿರೇಚನ ಸಮಾನ, ತಿಳ್ಕೊಳ್ಳದೆ ಇರಲಿ ಅದೇ ಹಾಗೆ ಬರಲ್ಲ. ವಿದ್ಯಾ ವಿದ್ಯೆಯಲ್ಲಿ ವ್ಯತ್ಯಾಸ ಇದೆ. ತಿಳ್ಕೊಂಡವ್ರು ಜಾಸ್ತಿ ಫಲ, ತಿಳ್ಕೊಂಡೇ ಇದ್ದವ್ರು ಫಲ ಕಮ್ಮಿ. ಓಂಕಾರಸ್ಯ ಕರ್ಮಾಂಗತ್ವ ಮಾತ್ರ ವಿಜ್ಞಾನಮೇವ. ಓಂಕಾರಸ್ಯ ಕರ್ಮಾಂಗತ್ವ ಮಾತ್ರ ವಿಜ್ಞಾನಮೇವ. ರಸತಮ ಆಪ್ತಿ ಸಮೃದ್ಧಿ ಗುಣವದ್ ವಿಜ್ಞಾನಂ. ರಸತಮ ಆಪ್ತಿ ಸಮೃದ್ಧಿ ಗುಣವದ್ ವಿಜ್ಞಾನಂ. ಓಂಕಾರವು ಉದ್ಗೀತ ಕರ್ಮಾಂಗವಾಗಿದೆ ಅಂತ ತಿಳ್ಕೊಳ್ಳೋದು ಅಷ್ಟೇ ರಸತಮ ಆಪ್ತಿ ಸಮೃದ್ಧಿ ಫಲ ಆಗಲ್ಲ. ಅವನು ಉಪಾಸನೆ ಮಾಡದೇ ಇದ್ದವನು ಓಂಕಾರವನ್ನು ಉಚ್ಚಾರಣೆ ಮಾಡಿಯೇ ಮಾಡ್ತಾನೆ. ಉದ್ಗಾಸರು ಅಂದ್ರೆ ಸಾಮವೇದಿ ಸ್ವಾಮಿಯಾಗಿ ಬರೆದಿರ್ತಾನೆ. ಅವನಿಗೆ ರಸತಮ ಆಪ್ತಿ ಸಮೃದ್ಧಿ ಗುಣವಲ್ಲ ಗೊತ್ತಿಲ್ಲ. ಆದ್ರೆ ಇದನ್ನು ಹೇಳಬೇಕು ಗೊತ್ತು. ಉದ್ಗೀತ ಕರ್ಮವನ್ನು ಪ್ರಯೋಗ ಮಾಡಬೇಕು. ಜ್ಯೋತಿಷ್ಠೋಪಯಾಗದಲ್ಲಿ ಓಂಕಾರ ಉದ್ಗೀತ ಕರ್ಮಕ್ಕೆ ಅಂಗವಾಗಿದೆ ಅಂತ ತಿಳ್ಕೊಂಡು ಮಾಡ್ತಾನೆ. ಕರ್ಮಾಂಗವಾಗಿದೆ ಅಂತ ತಿಳ್ಕೊಂಡು ಅಷ್ಟು ಮಾತ್ರಕ್ಕೆ ರಸತಮ ಆಪ್ತಿ ಸಮೃದ್ಧಿ ಈ ಫಲವೆಲ್ಲ ಆಗಲ್ಲ ಅವನಿಗೆ. ಕರ್ಮಾಂಗ ಬೇರೆ, ಉಪಾಸನೆ ಬೇರೆ. ಕಿಂತರ್ಹಿ ತತ್ವ ಅಭ್ಯುದಿಕಂ. ಇಂತರ್ಹಿ ತತ್ವ ಅಭ್ಯುದಿಕಂ. ಕರ್ಮಾಂಗಕ್ಕಿಂತ ಹೆಚ್ಚಿನದಾಗಿದೆ ರಸತಮ ಆಪ್ತಿ ಸಮೃದ್ಧಿ ಎನ್ನುವಂತಹ ಭಾವನೆ. ಕರ್ಮಾಂಗವಾಗಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಬೇರೆಯಾಗಿ ಈ ಕರ್ಮಾಂಗವಾಗಿರೋ ಈ ಓಂಕಾರ ಉದ್ಗೀತ ರಸತಮ ಗುಣ, ಆಪ್ತಿ ಗುಣ, ಸಮೃದ್ಧಿ ಗುಣ ಅಂತ ಭಾವನೆ ಮಾಡಬೇಕು. ಅದಕ್ಕೆ ಹೆಚ್ಚು ಫಲ ಆಗತ್ತೆ ಎಂದರು. ಯಸ್ಮಾತ್ ಅಂಗಾಧಿಕ್ಯಾತ್ ಫಲಾಧಿಕ್ಯಂ ಯುಕ್ತಂ ಅಭಿಪ್ರಾಯ. ಅಂಗಾಧಿಕ್ಯಾತ್ ತತ್ ಫಲಾಧಿಕ್ಯಂ ಯುಕ್ತಂ ಇತ್ಯಭಿಪ್ರಾಯ. ಇದು ರಸತಮ ಆಪ್ತಿ ಸಮೃದ್ಧಿ ಅನ್ನೋದು ಒಂದು ಅಂಗ ಹೆಚ್ಚಾಯ್ತು. ಬರೀ ಕರ್ಮಾಂಗ ಅನ್ನೋದು ಈಗ ಇಬ್ಬರಿಗೂ ಸಾಮಾನ್ಯ. ಉಪಾಸಕರಿಗೂ ಅನುಪಾಸಕರಿಗೂ ಉದ್ಗೀತ ಆ ಜ್ಯೋತಿಷ್ಠೋಮಯಾಗ ಒಂದು ಕರ್ಮದ ಅಂಗ, ಅದೊಂದು ಪಾರ್ಟ್ ಭಾಗ ಅನ್ನೋದು ಇಬ್ಬರಿಗೂ ಸಮಾನ. ಅದೇ ರಸತಮ ಆಪ್ತಿ ಸಮೃದ್ಧಿ ಅನ್ನೋದು ಇದು ಹೆಚ್ಚುವರಿ ಆಯ್ತು ಉಪಾಸಕನಿಗೆ. ಅದನ್ನ ಅವನಿಗೂ ಇವನಿಗೂ ಒಂದೇ ಫಲ ಆಗೋದು ಬರಲ್ಲ, ಜಾಸ್ತಿ ಫಲ ಆಗೇ ಆಗತ್ತೆ. ಈಗ ಒಂದು ದೃಷ್ಟಾಂತ ಕೊಡ್ತಾರೆ. ಇಷ್ಟಂ ಹಿ ಲೋಕೆ ಮಣಿಕ್ಷಬರಯೋ ಇಷ್ಟಂ ಹಿ ಲೋಕೆ ಮಣಿಕ್ಷಬರಯೋ ಪದ್ಮರಾಗಾದಿ ಮಣಿ ವಿಕ್ರಯೇ ಪದ್ಮರಾಗಾದಿ ಮಣಿ ವಿಕ್ರಯೇ ಮಣಿಜೋ ವಿಜ್ಞಾನಾಧಿಕ್ಯಾತ್ ಫಲಾಧಿಕ್ಯಂ. ಮಣಿಜಃ ವಿಜ್ಞಾನಾಧಿಕ್ಯಾತ್ ಫಲಾಧಿಕ್ಯಂ. ಶಬರ ಅಂದ್ರೆ ಕಾಡು ಜನ, ಕಾಡಲ್ಲಿ ಬೇಟೆಯಾಡುವಂತ ಪಕ್ಷಿಗಳನ್ನ ಪ್ರಾಣಿಗಳನ್ನ ಬೇಟೆಯಾಡೋ ಕಾಡಂತ ಸಿಗ್ಬೋದು. ಅವನಿಗೆ ಏನೋ ಒಂದು ಇದು ಸಿಕ್ಬಿಡುತ್ತೆ. ಅವನಿಗೆ ಏನು ಪದ್ಮರಾಗ ಅಂತ ಒಂದು ಮಣಿ, ಪದ್ಮರಾಗ ಅನ್ನುವಂಥ ಮಣಿ ಸಿಕ್ಬಿಡುತ್ತೆ. ಕ್ಯೂಟ್ ಆಗಿದೆ, ಒಳ್ಳೆ ಚೆನ್ನಾಗಿ ಕಲ್ಲು ಅಂತ ತಗೊಂಡ್ಬಿಡ್ತಾನೆ. ಅವನಿಗೆ ಅದ್ರ ಬೆಲೆ ಅದಿಲ್ಲ ಏನು ಗೊತ್ತಿಲ್ಲ. ಅವನು 5 ರೂಪಾಯಿಗೆ 10 ರೂಪಾಯಿ ಕೊಟ್ಬಿಟ್ಟಿದ್ದಾನೆ. 10 ರೂಪಾಯಿ ಸಿಕ್ತು ಅಂತ. ಅದೇ ಅದಕ್ಕೆ ₹1,00,000 ಬೆಲೆ. ಅದೇ ಒಣಕ್ಕಿದೆಯಲ್ಲ, ಒಣಕ್ಕಿದ್ರೆ ವ್ಯಾಪಾರಿ, ಒಣಕ್ಕಿದ್ರೆ ವಜ್ರ ವ್ಯಾಪಾರಿ, ಒಣಕ್ಕಿದ್ರೆ ವಜ್ರ ವ್ಯಾಪಾರಿ, ಒಣಕ್ಕಿದ್ರೆ ವಜ್ರ ವ್ಯಾಪಾರಿ. ಅದಕ್ಕೆ ಎಷ್ಟು ಬೆಲೆ ತಗೊಳ್ತಾರೆ? ಇಲ್ಲಿ ಕೊಟ್ಟಿದೆ ಎಷ್ಟು? 10 ರೂಪಾಯಿ. ಕಲ್ಲು ಒಂದೇ ತಾನೆ, ಯಾಕೆ ಅವ್ನು ಕಮ್ಮಿ ಬೆಲೆ ಯಾಕೆ ತಿಳುವಳಿಕೆ. ಇಲ್ಲಿಗೆ ಸುಮ್ಮನೆ ಏನೋ ಹೊಳಿತಾ ಇರೋ ಕಲ್ಲು ಕೊಟ್ಟ 10 ರೂಪಾಯಿಗೆ. ಇವನು ಅದು ಪದ್ಮರಾಗ ₹1,00,000 ಮಾರ್ಕೊಂಡ. ನಿನಗೆ ಎಷ್ಟು ಬಂತು, ಅವನಿಗೆ ಎಷ್ಟು ಬಂತು? ಖುಷಿ ಇರ್ಬೋದು, ಆದರೆ ಗೊತ್ತಿಲ್ಲ ಅಂದ್ರೆ ಅಜ್ಞಾನ. ಅದೇ ಕಮ್ಮಿ ಫಲ. ದೃಷ್ಟಾಂತ ಅವನು ಹರಿತಿಕಿ ದೃಷ್ಟಾಂತ ಕೊಟ್ಟ. ಹರಿತಿಕಿ ಬೇದಿ ಆಗತ್ತೆ ಅಂದ್ರು ಬೇಗ ಆಗಲ್ಲ ಅಂದ್ರು ಕೊಡದೆ ಇಬ್ಬರಿಗೂ ಬೇದಿ ಆಗತ್ತೆ ಅಂತಂದ್ರೆ ಇಲ್ಲ, ಹಂಗಲ್ಲ. ಗೊತ್ತಿಲ್ಲ ಆದ್ರೂ ಗೊತ್ತಿರೋ ಒಂದೇ ಫಲ ಅಲ್ಲ. ಗೊತ್ತಿದ್ದ ಕಮ್ಮಿ ಫಲ, ಮಕ್ಕಳು ಜಾಸ್ತಿ ಫಲ. ದೃಷ್ಟಾಂತಕ್ಕೆ ಬಗ್ಗೆ ದೃಷ್ಟಾಂತ ಶಂಕರಾಚಾರ್ಯರು. ಈ ಹರಿತಿಕಿ ದೃಷ್ಟಾಂತ ಕೊಡ್ತೀಯಾ, ನಾನು ಪದ್ಮರಾಗ ದೃಷ್ಟಾಂತ ಕೊಡ್ತೇನೆ. ಪದ್ಮರಾಗ ನೋಡು, ತಿಳುವಳಿಕೆ ಏನ್ ಫಲ?
ಬರ್ತೀವಿ ತಿಳ್ಕೊಳ್ಳೋನಿಗೆ ಎಷ್ಟು ಫಲ. ಹಾಗೆ ಓಂಕಾರವು ಬರೀ ಕರ್ಮಾಂಗ ಅಂದ್ಕೊಂಡ್ರೆ ಸಾಮಾನ್ಯ ಫಲ. ಅದು ರಸತಮ ಆಪ್ತಿ ಸಮೃದ್ಧಿ ಇತ್ತು, ಅದು ಗುಣದಿಂದ ಕೂಡಿದ್ದು ಅಂತ ತಿಳ್ಕೊಂಡು ಮಾನವ ಜಾಸ್ತಿ ಫಲ. ತಸ್ಮಾತ್ ಯದೇವ ವಿದ್ಯೆಯ ವಿಜ್ಞಾನೇನ ಯುಕ್ತ ಸನ್ ಕರೋತಿ ಕರ್ಮ ಯುಕ್ತಃ ಸನ್ ಕರೋತಿ ಕರ್ಮ ಶ್ರದ್ಧೆಯ ಶ್ರದ್ಧಾನಶ್ಚ ಸನ್ ಶ್ರದ್ಧೆಯ ಶ್ರದ್ಧಾನಶ್ಚ ಸನ್ ಪುರುಷದ ಯೋಗೇನ ಯುಕ್ತಶ್ಚ ಇತ್ಯರ್ಥಃ. ಉಪನಿಷದ ಯೋಗೇನ ಯುಕ್ತಶ್ಚ ಇತ್ಯರ್ಥಃ. ಆದ್ದರಿಂದ ಯಾವುದನ್ನೇ ಯಾವ ಕರ್ಮವನ್ನೇ ವಿದ್ಯೆಯಿಂದ ಕೂಡಿಸ್ಕೊಂಡು, ವಿದ್ಯೆಯಿಂದ ವಿಜ್ಞಾನ ಉಪಾಸನೆ ಕೂಡಿಸ್ಕೊಂಡು ಕರ್ಮವನ್ನು ಮಾಡುತ್ತಾನೋ, ಮತ್ತು ಶ್ರದ್ಧೆಯೂ ಇದೆ. ಶ್ರದ್ಧಾನ ಬಹಳ ಆಸ್ತಿಕ ಬುದ್ಧಿಯಿಂದ ಪ್ರೇಮದಿಂದ ಉಪಾಸನೆಯನ್ನು ಕೂಡಿಸ್ಕೊಂಡು, ಮತ್ತು ಉಪನಿಷತ್ ಅದಕ್ಕೆ ರಹಸ್ಯ ನಾಮಗಳು ಅದೆಲ್ಲ ತಿಳ್ಕೊಂಡು ಏನೋ ಮಾಡ್ತಾನೆ. ಗೊತ್ತಾಗುದಿಲ್ವಾ? ಏನು ಎಲ್ಲ ನೋಡ್ತಿದ್ಯಾ? ಕೇಸ್ಕೋತಾ ಇಲ್ಲ ಕಾಣ್ತೆ ಅಂತಿದ್ಯಾ? ಏನಲ್ವಾ ಉಪಾಸನೆ ಹಂಗಾ? ಉಪಾಸನೆ ಸದಾ ಮಾಡ್ತಾ ಇರೋದು ಅದು ಬಹಳ ಬೇಗ ಅರ್ಥ ಆಗುತ್ತೆ. ಎಡಬಿಡದೆ ಮಾಡ್ತಾ ಇರೋದು. ಅದನ್ನ ಜ್ಞಾಪಕ ಮಕ್ಕಳು ನಂಬ್ತಾ ಇದ್ದಾನ. ಯಾವುದರಿಂದ ಶ್ರದ್ಧೆಯಿಂದಲೂ ವಿದ್ಯೆಯಿಂದಲೂ ಕೂಡಿಕೊಂಡು ಉಪನಿಷತ್ತಿನ ರಹಸ್ಯವಾದ ನಾಮದಿಂದ ಕೂಡಿಕೊಂಡು ಮಾಡ್ತಾ ಇರ್ತಾನೋ ಅವನಿಗೆ ಜಾಸ್ತಿ ಫಲ ಆಗೇ ಆಗುತ್ತೆ, ಉಂಟೆ ಉಂಟು. ತದೇವ ಕರ್ಮ ವೀರ್ಯವತ್ತರಂ ತದೇವ ಕರ್ಮ ವೀರ್ಯವತ್ತರಂ ಅವಿದ್ವತ್ ಕರ್ಮಣೋ ಅಧಿಕ ಫಲಂ ಭವತಿ. ಅದೇ ಕರ್ಮನೇ ಉಪಾಸನಾ ಸಹಿತವಾದ ಕರ್ಮ ಇದೆಯಲ್ಲ, ಅದು ವೀರ್ಯವತ್ತರ ಅಂದ್ರೆ ಅಜ್ಞಾನಿ ಆದವನ್ನು ಉಪಾಸನೆ ಮಾಡುವ ಕರ್ಮಕ್ಕಿಂತಲೂ 10 ಟೈಮ್ ಅಲ್ಲ 100 ಟೈಮ್ ಅಲ್ಲ 1000 ಟೈಮ್ 1000 ಪಟ್ಟು ಹೆಚ್ಚಿನ ಫಲ ಆಗುತ್ತೆ ಅವರಿಗೆ. ಬರೀ ಕರ್ಮ ಅಷ್ಟಕ್ಕೆ ಏನು ಲೋಕ ದೇವಲೋಕ ಪ್ರಾಪ್ತಿ ಉಪಾಸನೆ ಮಾಡಿ. ಅರ್ಥ ಅಲ್ಲ, ಅರ್ಥ ಬೇರೆ, ದೇವತಾ ಭಾವನೆ. ಓಂಕಾರಕ್ಕೆ ಅರ್ಥ ತಿಳ್ಕೊಂಡ್ಬರೋದು ಬರೀ ಕರ್ಮ ವಿವೇಚನ. ಅದು ಈ ಭಾವ ಉಪಾಸನೆ ಸೇರಿಸ್ಕೊಳ್ಳೋ ರಸತಮ ಆತ್ಮೀಯ ಸಮೃದ್ಧಿ ಅರ್ಥ ಅಲ್ಲ, ಅದು ಗುಣ. ಓಂಕಾರಕ್ಕೆ ಗುಣ ಅಂತ ಭಾವನೆ ಮಾಡ್ಕೊಂಡು ಗಾಯತ್ರಿ ಬಂತಾರ್ಥ ಬೇರೆ. ಗಾಯತ್ರಿಯು ಲೋಕಾತ್ಮಕವಾಗಿದೆ, ವೇದಾತ್ಮಕವಾಗಿದೆ, ಲೋಕಕ್ರಿಯಾತ್ಮಕವಾಗಿದೆ. ಪೃಥ್ವಿ ಅಂತರಿಕ್ಷಂ ದೇವಹಿತ ಅಷ್ಟಾವಕರಾಣಿ ಋಚೋ ಸಾಮಾನಿ ಅಷ್ಟಾವಕರಾಣಿ ಪ್ರಾಣಾಪಾರ ಅಷ್ಟಾವಕರ ಬಾಣದ ಗಾಯತ್ರಿ ಉಪಾಸನೆ. ಅದು ಗಾಯತ್ರಿ ಮಂತ್ರ ಅರ್ಥ ಸಹಿತ ಗಾಯತ್ರಿ ಜಪ ಮಾಡೋದು ಒಂದು, ಮಂತ್ರ ತಿಳ್ಕೊ ಅರ್ಥ ತಿಳ್ಕೊಂಡ್ರೆ ಗಾಯತ್ರಿ ಜಪ ಮಾಡೋದು ಒಂದು. ಏನು ಅರ್ಥ ಸುಮ್ಮನೆ ಮೆಕ್ಯಾನಿಕ ಗಾಯತ್ರಿ. ಬರೀ ಗಾಯತ್ರಿ ಜಪ ಮಾಡೋದು ಕಮ್ಮಿ ಫಲ, ಅರ್ಥ ತಿಳ್ಕೊಂಡು ಮಾಡೋದು ಜಾಸ್ತಿ, ಉಪಾಸನೆ ಮಾಡೋದು ಇನ್ನೂ ಜಾಸ್ತಿ. ಹೌದು, ಹೊಡೆದಾಗಿರೋದು ಜಾಸ್ತಿ ಫಲ. ಅಲ್ಲ, ವಿದ್ವಾನ್ ಶಬ್ದಕ್ಕೆ 2 ಅರ್ಥ ಇದೆ. ವಿದ್ವಾನ್ ಶಬ್ದಕ್ಕೆ ಕರ್ಮದ ಮಂತ್ರ ದೇವತೆ ಋಷಿ ಛಂದಸ್ ತಿಳ್ಕೊಳ್ಳೋದು ಒಂದು ವಿದ್ವಾನು, ಮಂತ್ರ ಅರ್ಥ ತಿಳ್ಕೊಳ್ಳೋದು ಒಂದು ರೀತಿ ವಿದ್ವಾನ್, ಉಪಾಸನೆ ತಿಳ್ಕೊಳ್ಳೋದು ಇನ್ನೊಂದು ವಿದ್ವಾನು. ಉಪಾಸನೆಯನ್ನು ವಿದ್ವಾನ ಮಾಡಿಲ್ಲ, ಅದು ಉಪಾಸನೆ ನಿತ್ಯ ಅಲ್ಲ. ಅದೇ ಕಲ್ಪಸೂತ್ರಕಾರ ಇನ್ ಜಾತಿಯ ಕಾನಿ ಉಪಾಸನಾನಿ ಸ್ವಲ್ಪ ಬರ್ತಲ್ಲ, ಇದೆಲ್ಲ ಸೇರಿಸ್ಕೊಂಡಿಲ್ಲ. ಕಲ್ಪಸೂತ್ರ ಆಪಸಂಬರು ಆಶೀರ್ವಾದಗಳು ಹೇಳಿಕೆ ಹೀಗೆ ಯಾರು ಕೂಡ ಉಪಾಸನೆ ಸೇರಿಸ್ಕೊಂಡು ಕರ್ಮವನ್ನು ನಿತ್ಯ ಹೇಳಿಲ್ಲ ಅವರು. ಅದು ಬೇಕಾ ತಗೋಬಹುದು, ಬೇರೆ ಬಿಡ್ಬೋದು. ಕರ್ಮ ನಿತ್ಯವಾಗಿ ಬಂದೇ ಬರುತ್ತೆ ಅನ್ನೋದನ್ನ ಅಪಸಂಬ ಸೂಕ್ತ ಮಾಡಿದ್ರೆ ಹೊರತು ಸೂಕ್ತನ ಉಪಾಸನೆ ಸೇರಿಸ್ಕೊಂಡು ಸ್ವಲ್ಪ ಸೂಕ್ತ ಮಾಡಿಲ್ಲ ಅವರು. ಉಪಾಸನೆ ಕೂರಿಸ್ಕೋಬಹುದು. ಯಾವುದು ವೀರ್ಯವತ್ತರ, ಅದೇ ಕರ್ಮವು ಅವಿದ್ವತ್ ಕರ್ಮ ಅಜ್ಞಾನಿಯಾಗಿ ಮಾಡುವ ಕರ್ಮಕ್ಕಿಂತ ಉಪಾಸಕನಾಗಿ ಮಾಡುವ ಕರ್ಮ ವೀರ್ಯವತ್ತರ ಹೆಚ್ಚಿಗೆ ಫಲವಾಗುತ್ತೆ. ವಿದ್ವತ್ ಕರ್ಮಣಃ ವೀರ್ಯವತ್ತರತ್ವ ವಚನಾತ್ ಅವಿದುಷೋಪಿ ಕರ್ಮ ವೀರ್ಯವದೇವ ಭವತಿ ಇತ್ಯಭಿಪ್ರಾಯಃ. ಅವಿದುಷೋಪಿ ಕರ್ಮ ವೀರ್ಯವದೇವ ಭವತಿ ಇತ್ಯಭಿಪ್ರಾಯ. ಉಪಾಸಕನ ವಿವೇಕಿಯಾದ ಅರ್ಥಾನುಸಂಧಾನ ಮಾಡ್ಕೊಂಡು ಮಾಡುವ ಕರ್ಮ ವೀರ್ಯವತ್ತರ ಅಂತ ಹೇಳಿದ್ರಿಂದ ಅದು ವೀರ್ಯ ಅಷ್ಟೇ. ವೀರ್ಯವತ್ ತರ ಇಲ್ಲ, ತರ ಪ್ರತಿ ಅವನಿಗೆ ಈ ವೀರ್ಯವತ್ ಕರ್ಮ ಅಂದ್ರೆ ಅರ್ಥ ಜ್ಞಾನ ಇದೆ, ಉಪಾಸನೆ ಇದ್ದೇನೆಯೇ ಸುಮ್ಮನೆ ಮೆಕ್ಯಾನಿಕ್ಕಾಗಿ ಕರ್ಮ ಮಾಡೋದಿದೆಯಲ್ಲ, ನೀವು ಮಾಡ್ತಿದ್ವಲ್ಲ ಸಂಜಾವನೆ ಆಗಲಿ ಜಪನೆ ಆಗಲಿ ಏನು ಮಂತ್ರಕ್ಕೆ ಅರ್ಥ ಗೊತ್ತಿಲ್ಲ, ಅದು ಎಷ್ಟೋ ಫಲ ಕೊಡುತ್ತೆ. ಅಂದ್ರೆ ಅದು ಅರ್ಥ ತಿಳ್ಕೊಂಡು ಉಪಾಸನೆ ಮಾಡ್ಕೊಂಡು ಭಾವನೆ ಮಾಡ್ಕೊಂಡು ದೇವತಾ ಭಕ್ತಿ ತಿಳ್ಕೊಂಡು ಮಾಡಿದ್ರೆ ವೀರ್ಯವತ್ತರ ಆಗುತ್ತೆ ಹೇಳ್ತಿದ್ದಾರೆ. ವಿದ್ವತ್ ಕರ್ಮ ಅಂದ್ರೆ ಜ್ಞಾನಿಯಾದವನ ಉಪಾಸಕರಾದವನ ಕರ್ಮವು ವೀರ್ಯವತ್ತರ ಜಾಸ್ತಿ ಶಕ್ತಿ ಉಪೇತ ಬಲಿಷ್ಠವಾದದ್ದು, ಹೆಚ್ಚಿನ ಫಲದಿಂದ ಕೂಡಿಕೊಂಡದ್ದು ಅಂತ ಹೇಳಿದ್ರಿಂದ ಉಪಾಸಕನ ಅಲ್ಲದೇ ಇದ್ದವನ ಕರ್ಮವು ಕೂಡ ಸುಮ್ಮನೆ
ಶ್ರದ್ಧೆಯಿಂದ ಕರ್ಮ ಮಾಡುವ ಆತನ ಕರ್ಮವೂ ಕೂಡ ವೀರ್ಯವದೇವ, ಅದು ವೀರ್ಯವುಳ್ಳದ್ದೇ ಆಗಿದೆ ಅಂತ ಹೇಳಿ ಅವನಿಗೆ ಕರ್ಮಾಧಿಕಾರ ಇಲ್ಲ ಅನ್ನೋ ಬರಲ್ಲ. ಯಾಕೆಂದ್ರೆ ನಚ ಅವಿದುಷಃ ಕರ್ಮಣಿ ಅನಧಿಕಾರ, ನಚ ಅವಿದುಷಃ ಕರ್ಮಣಿ ಅನಧಿಕಾರಃ. ಕರ್ಮಣಿ ಅಲ್ಲ, ಅವಿದುಷಃ ಅದನ್ನು ಉಪಾಸಕನಲ್ಲದವನಿಗೆ, ಉಪಾಸಕನಲ್ಲದವನಿಗೆ ಕರ್ಮದ ಅಧಿಕಾರವಿಲ್ಲ ಅಂತೇನಿಲ್ಲ. ಯಾಕೆಂದ್ರೆ ಔಷಸ್ಥ್ಯೇ ಕಾಂಡೆ ಅವಿದುಷಾಮಿ ಆರ್ತಿಜ್ಯ ದರ್ಶನ. ಔಷಸ್ಥ್ಯೇ ಕಾಂಡೆ ಅವಿದುಷಾಮಪಿ. ಔಷಸ್ಥ್ಯ ಕಾಂಡ ಅಂದೇನೋ, ಉಷಸ್ಥ್ಯ ಅಕ್ರಾಯಣ ಇಭ್ಯಗ್ರಾಮ ಪ್ರಧಾನಕ ಉವಾಸ ಅಂತಲ್ಲ. ಭಾರಿ ಬರಗಾಲ ಬಂದು ಮಠತಿ ಹತೇಶು ಪುರುಷು ಆಟಿಕ್ಯಾಸ ಇಭ್ಯಗ್ರಾಮೆ ಪ್ರಧಾನಕಃ ಉಷಸ್ಥ್ಯ ಅಕ್ರಾಯಣ ಉವಾಸ ಅಂತ ಬರುತ್ತೆ. ಬಹಳ ಕುಚ್ಚಿತವಾದ ಗತಿಯನ್ನು ಹೊಂದಿದವನಾಗಿ ಕ್ಷಾಮವಾಗ್ಬಿಟ್ಟು ಕಿನ್ನ ಕೇಳಿದನಿಗೆ ಉಷಸ್ಥಿತ ಅಕ್ರಾಯಣ ಅಲಿತಾ ಇದ್ದಾನೆ ಊರಿಗೆ ಎಲ್ಲಾದ್ರೂ ಏನೋ ಆಡ್ತಿದವನು. ಯಾವೊಬ್ಬ ರಾಜ ಯಜ್ಞ ಮಾಡ್ತಾ ಇದ್ದ, ಅಲ್ಲಿ ಹೋದ. ಹೀಗೆ ಆಗುತ್ತೆ. ಅಲ್ಲಿ ಆ ಪ್ರಸ್ತೋತ ಉದ್ಘಾತ 3 ಜನ ಇರ್ತಿದ್ರು ಉದ್ಘಾತಗೊಂಡವರು. ಅವ್ರು ಕರ್ಮ ಅವರು ಇದು ತಿಳಿದಿರಲಿಲ್ಲ. ಅವರ ದೇವತೆ ಯಾವ ಪ್ರಸ್ತೋತ ದೇವತೆ ಪ್ರಸಾದ. ಇವನು ಹೋದ, ಪ್ರಸ್ತೋತ್ರವೇ ಯಾವ ದೇವತೆ ಪ್ರಸ್ತಾವ ಮಾಡ್ತಾ ಇದೆಯೋ ಆ ದೇವತೆಯನ್ನು ತಿಳಿದೇ ಮಾಡ್ತಾ ಇದ್ರು ತಲೆ ಬಿದ್ದು ಹೋಗೋದ್ರಿಂದ ಅಯ್ಯೋ ಬಹಳ ಕೂತ್ಕೊಂಡ್ಬಿಟ್ಟ. ಪ್ರತಿ 10 ಸುಬ್ರಹ್ಮಣ್ಯ ಉದ್ಘಾತ 3 ದಿನಕ್ಕೂ ಹೇಳ್ದ. ಆವಾಗ ರಾಜ ಸ್ವಾಮಿ ತಾವು ಯಾರು ತಿಳ್ಕೊಬೇಕು ಇಷ್ಟಪಡ್ತಾ ಇದ್ದೀನಿ ಅಂತಂದ. ಪ್ರಶಸ್ತಿ ಹಾಕ, ನೀವೇನಾ, ನಿಮ್ಮನ್ನು ಹುಡುಕಿಸ್ದೆ ಸಿಗ್ಲಿಲ್ಲ, ಹಾಗಾಗಿ ಬೇರೆ ನಾನು ಇಟ್ಕೊಂಡು ಯಜ್ಞ ಮಾಡ್ತಾ ಇದ್ದೀನಿ, ದಯವಿಟ್ಟು ತಾವು ಅನುಮತಿ ಕೊಡ್ಬೇಕು, ನಾವು ಎಲ್ರಿಗೂ ಏನ್ ಕೊಡ್ತೀವಿ ನಮ್ಗೆ ಒಬ್ಬರು ಅಷ್ಟು ಕೊಡ್ಬೇಕು. ಆಯ್ತು, ನೀವೇ ಮಾಡಿದ್ರು. ಇಲ್ಲ ಇಲ್ಲ ನಾನು ಮಾಡಲ್ಲ, ಅವರೇ ಮಾಡ್ಲಿ, ಆದ್ರೆ ಅವ್ರಿಗೆ ಏನ್ ದೀಕ್ಷೆ ಕೊಡ್ತೀವಿ ಅವರೆಲ್ಲರಿಗೂ ನನಗೆ ಅಷ್ಟು ಕೊಡ್ಬೇಕು ಅಂತ. ಆಯ್ತು ಅಂತ ಅವ್ರಿಗೆ ಹೇಳ್ಕೊಟ್ಟ, ಒಂದು ಅನ್ನ ಆದಿತ್ಯ ಪ್ರಾಣ ಅಂತ ಹೇಳಿ. ಕೇಳಿ ಸೋಮವಾರ ಗುರುಗಳೇ, ನೀವೀಗ ಹೇಳಿದ್ರಲ್ಲಿ ಕರ್ಮನು ಏನಾದ್ರು ಭಾವನೆ ಮಾಡ್ದಿರಾ, ಉಪಾಸನೆ ಅಥವಾ ಭಾವನೆ ಮಾಡಿದ್ರೆ ಫಲ ಇಲ್ಲ ಅಂತಾನೆ ಆಗತ್ತಲ್ಲ ಗುರುಗಳೇ? ಜಾಸ್ತಿ ಫಲ. ಇದು ಕರ್ಮವನ್ನ ಉಪಾಸನೆ ಸಹಿತವಾಗಿ ಮಾಡಿದ್ರೆ ಜಾಸ್ತಿ, ಉಪಾಸನೆ ರಹಿತವಾಗಿ ಮಾಡಿದ್ರೆ ಕರ್ಮದ ಪಾತ್ರಕ್ಕೆ ಫಲ. ಕೇವಲ ಕರ್ಮಕ್ಕೂ ಫಲ ಉಂಟು, ಉಪಾಸನೆಯಿಂದ ಕೂಡ್ಕೊಂಡು ಮಾಡಿದ್ರೆ ಜಾಸ್ತಿ ಫಲ ಅಷ್ಟೇ. ಅದರಲ್ಲೇ ರೇಷಿಯೋ ಜಾಸ್ತಿ ಆಗುತ್ತೆ ಹೊರತು ಫಲ ಇಲ್ಲ ಅಂತಿಲ್ಲ. ಉಪಾಸನೆ ಮಾಡದೆ ಕರ್ಮಾರ್ಥ ಜ್ಞಾನ ತಿಳ್ಕೊಂಡ್ರೆ, ಮಂತ್ರಾರ್ಥ ಜ್ಞಾನ, ದೇವತಾ ಜ್ಞಾನ, ಕರ್ಮ ತಿಳ್ಕೊಂಡ್ರೆ ಕೇವಲ ಕರ್ಮ ಮಾಡಿದ್ರಿಗೂ ಫಲ ಉಂಟು. ಅದೇ ಋಷಿ ಛಂದಸ್ಸು ದೇವತೆ ಮಂತ್ರಾರ್ಥ ತಿಳ್ಕೊಂಡು ಮಾಡಿದ್ರು ಜಾಸ್ತಿ ಉಂಟು, ಅವ್ರಿಗೂ ಜಾಸ್ತಿ. ಅದೇ ಉಪಾಸನೆ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಜಾಸ್ತಿ. ಗ್ರೇಡ್ ಹೆಚ್ಚಾಗ್ತಾ ಹೋಗುತ್ತೆ. ಒಂದೇ ಕರ್ಮ, ಒಂದು ಸಂಧ್ಯಾ ವಂದನೆನ ಸುಮ್ಮನೆ ಮಗು 8-10 ವರ್ಷ ಉಪನಯನ ಮಗು ಕರ್ಮ ಸಂಧ್ಯಾವನೆ ಮಾಡುತ್ತೆ, ಫಲ ಇಲ್ಲ ಅನ್ನೋಕೆ ಬರಲ್ಲ. ಗಾಯತ್ರಿ ಅಂತ ಅರ್ಥ ಗೊತ್ತಿಲ್ಲ, ಉಪಸ್ಥಾನ ಅಂತ ಅರ್ಥ ಗೊತ್ತಿಲ್ಲ, ಅಪೋಷ್ಟ ಯಾವುದಕ್ಕೂ ಅರ್ಥ ಮಾಡ್ತಾನೆ, ಅದಕ್ಕೆ ಫಲ ಇಲ್ಲ ಅನ್ನೋಕ್ಕಿಲ್ಲ. ಅದೇ ಒಬ್ಬ ಅರ್ಥ ತಿಳ್ಕೊಂಡು ಸಂಸ್ಕೃತ ಪಂಡಿತನಾಗಿ ಗಾಯತ್ರಿ ಮಂತ್ರಕ್ಕೂ ಉಪಸ್ಥಾನ ಮಂತ್ರಕ್ಕೂ ಎಲ್ಲ ಶ್ಲೋಕ ಅರ್ಥ ಮಾಡ್ತಾನೆ, ಅವನಿಗೆ ಜಾಸ್ತಿ ಫಲ. ಇನ್ನೊಬ್ಬ ಉಪಾಸನೆ ಮಾಡ್ತಾನೆ, ಉಪಾಸನೆ ಬೇರೆ. ಅದು ಶಾಸ್ತ್ರ ಹೇಳ್ಕೊಂಡು ಸುಮ್ಮನೆ ಶಬ್ದ ಉಚ್ಚಾರಣೆಗೂ ಫಲ ಇದೆ ಅಂತ ಆಯ್ತು. ಹೌದೌದು, ಮೆಕ್ಯಾನಿಕ್ ಆಗಿ ಕರ್ಮ ಮಾಡುವವರಿಗೂ ಫಲ ಉಂಟು, ಫಲ ಇಲ್ಲ ಅಂತಿಲ್ಲ. ಶ್ರದ್ಧೆಯಿಂದ ಮಾಡಿದ್ರೆ ಕಮ್ಮಿ ಫಲ. ಏನ್ ಬರೋದಲ್ಲ, ಅಷ್ಟೇ. ಭಾವನೆ ಜಾಸ್ತಿ ಬರಲ್ಲ. ಭಾವನೆ ಬೇರೆ ಕರ್ಮ ಅಂತಾನೆ, ಅದು 2 ಕರ್ಮ ಮಾಡೋಂಗ. ಅವನು ಸ್ನಾನ ಮಾಡಿದವನು ಕರ್ಮ, ಭಾವನೆ ಮಾಡಿ ಇನ್ನೊಂದು ಕರ್ಮ. ಅವನು ಬರೀ ಭಾವನೆ ಮಾಡಿ ಒಂದೇ, ಅವ್ರು ಸ್ನಾನ ಮಾಡಿ ಒಂದೇ ಕರ್ಮ ಮಾಡಿದಾನೆ, ಒಂದೇ ಕರ್ಮಕ್ಕೆ ಒಂದೇ ಫಲ. ಈ 2 ಕರ್ಮಕ್ಕೆ 2 ಫಲ. ಎಷ್ಟು ಕರ್ಮ ಅಷ್ಟು ಫಲ ತಾನೆ. ಉಪಾಸನೆ ಇನ್ನೊಂದು ಕರ್ಮ ತಾನೆ, ಮಾನಸಿಕ ಕರ್ಮ ತಾನೆ ಅದು. ಅದನ್ನು ಅದಕ್ಕೆ ಬೇರೆ ಫಲ ಕೊಡ್ಲೇಬೇಕು. ಕರ್ಮ ಜಾಸ್ತಿ ಆದ್ಮೇಲೆ ಫಲ ಜಾಸ್ತಿ. ಭಕ್ತಿ, ಶ್ರದ್ಧೆ, ಏಕಾಗ್ರತೆ, ಭಾವನೆ ಅದೆಲ್ಲ ಬೇರೆ ಬೇರೆ ಕರ್ಮಗಳು. ಹಾಗಾಗಿ ಔಷಸ್ಥ್ಯ ಕಾಂಡ ಅಂದ್ರೆ ಔಷಸ್ಥ್ಯಾಕ್ರಾಂಡದ ಒಂದು ಇದು ಭಾಗ. ಅಲ್ಲಿ ಪ್ರಸ್ತೋತ ಉದ್ಘಾತ 3 ಜನರು ಕೂಡ ಉಪಾಸಕರಲ್ಲದೆ ಬರೀ ಕರ್ಮ ಮಾತ್ರ ತಿಳಿದವರಾಗಿ ಕರ್ಮ ಮಾಡಿಸ್ತಾ ಇರ್ತಾರೆ. ಅದು ಉಪಾಸಕರು ಬಂದ್ಮೇಲೆ, ಉಪಾಸಕ ವಾರಣ ಮಾಡಿದ್ಮೇಲೆ ಮಾತ್ರ ಮುಂದುವರಿಸಬಾರ್ದು. ಉಪಾಸಕ ಬಂದು ನಾನು ಹೇಳ್ತಾ ಇರುವಂತ ದೇವತೆ ತಿಳ್ಕೊಂಡಿದ್ದೆ ಸರಿ, ಇದೇ ಹೋದ್ರೆ ಮುಂದುವರಿಸಿ ತಲೆ ಬಿದ್ದೋಗುತ್ತೆ ಅಂತ, ಮುಂದೆ ಹೋದ್ರೆ ತಲೆ ಬಿದ್ದೋಗುತ್ತೆ. ಅವ್ರು ನಿಲ್ಲಿಸಲೇಬೇಕು, ಅವ್ರು ಏನು ಮಾಡೋಕ್ಕಾಗಲ್ಲ. ನಾನು ಮಾಡೋಲ್ಲಪ್ಪ ಅವ್ನು ಹೇಳಿದಾನೆ ಅಂತ.
ಅವನ ಅನುಮತಿ ತಗೊಂಡು ದೇವತಾ ತಿಳ್ಕೊಂಡು ಮಾಡ್ಬೋದು. ಅಲ್ಲಿ ಮುಂದಕ್ಕೆ ಎಷ್ಟೋ ಅರ್ಧ ಮಾಡಿರ್ತಾರೆ, ಅವಾಗ ಬರ್ತಾನೆ ಉಪಾಸಕ, ಅವನು ವಾರಣ ಮಾಡಿದಾನೆ, ದೇವತಾ ತಿಳಿದು ಮಾಡಿದ್ರೆ ತಲೆ ಬಿದ್ದೋಗಿ ನಿಂತಾನೆ, ಸ್ವಾಮಿ ನಾನು ದೇವತಾ ಗೊತ್ತಿಲ್ಲ, ನಾನು ಹಾಗೆ ನಿಲ್ಲಿಸ್ತೀನಿ ಅಂತಾನೆ. ಅವಾಗ ಯಜಮಾನ ಅಯ್ಯೋ ಕರ್ಮ ನಿಂತೋಯ್ತಲ್ಲ ಅಂತ ಹೇಳಿ ನಮಸ್ಕಾರ ಮಾಡಿ ಏನೋ ಮಾಡಿ ಪ್ಲೀಸ್ ಮಾಡಿಸ್ಕೊಂಡು ಕೇಳಿದಾನೆ. ಅವಾಗ ಅವನು ಹೇಳಿ ದೇವತೆ ಯಾವ್ದು ಹೇಳಿ ತಿಳ್ಕೊಂಡು ಮಾಡ್ತೀನಿ ಅಂತಾನೆ. ದೇವತೆ ತಿಳ್ಕೊಂಡು ಮುಂದುವರಿಸ್ತಾರೆ. ಅದೇ ಅವ್ನು ಬಂದು ಸುಮ್ಮನೆ ಮುಂದೆ ಕೂತ್ಕೊಂಡು ಏನು ಹೇಳ್ದೇನೆ ಅವಾಗಲೂ ಏನೂ ಆಗಲ್ಲ. ಉಪಾಸಕಂದ್ರೆ ಇದ್ದು ಮಾತ್ರಕ್ಕಲ್ಲ, ಅವ್ನು ಹೇಳ್ದಾಗ ಮಾತ್ರ ಅದನ್ನ ಧಿಕ್ಕರಿಸಿ ಮುಂದುವರ್ಸಕ್ ಹೋಗ್ಬಾರ್ದು. ಹೇಳಿದ್ಮೇಲೆ ಮಾತ್ರ ಅದಂತೆ ನಡ್ಕೊಳ್ಳೇಬೇಕು. ರಸತಮ ಆಪ್ತಿ ಸಮೃದ್ಧಿ ಗುಣವದ ಅಕ್ಷರಂ. ರಸತಮ ಆಪ್ತಿ ಸಮೃದ್ಧಿ ಗುಣವದ ಅಕ್ಷರ. ಇತ್ಯೇಕಂ ಉಪಾಸನ. ಇದೊಂದು ಅದೇ ಉದ್ಗೀತವಾದ ಓಂಕಾರವನ್ನ, ಉದ್ಗೀತ ಅಂದ್ರೆ ಓಂಕಾರಕ್ಕೆ ಉದ್ಗೀತ ನಿಲ್ಲೋ. ಆ ಬರೀ ಓಂಕಾರವನ್ನು ಉದ್ಗೀತ ಕರ್ಮಾಂಗವಾಗಿ ಮಾಡೋದು ಒಂದು ಕರ್ಮ. ಆ ಉದ್ಗೀತ ಕರ್ಮಾಂಗವಾಗಿ ಓಂಕಾರಕ್ಕೆ ರಸತಮ ಅಂತ ಒಂದು ಗುಣ ಇದೆ, ಆಪ್ತಿ ಅಂತ ಒಂದು ಗುಣ ಇದೆ, ಸಮೃದ್ಧಿ ಅಂತ ಗುಣ ಇದೆ ಅಂತ ಹೇಳಿ, ಈ ಗುಣವುಳ್ಳದ್ದಾಗಿದೆ ಈ ಅಕ್ಷರ ಅಂತ ಹೇಳಿ ಈ ರೀತಿ ಮಾಡಿ ಇದೊಂದು ಉಪಾಸನೆ. ಇದು ಸ್ವತಂತ್ರದ್ದು ಕರ್ಮಾಂಗವೇ, ಅದು ಕರ್ಮಕ್ಕಿಂತ ಬೇರೆ ಆಗಿರತಕ್ಕ ಭಾವನೆ ಅದು ಅಂತ. ಮಧ್ಯೆ ಪ್ರಯತ್ನಾಂತರ ಅದರ್ಶನ. ಮಧ್ಯೆ ಪ್ರಯತ್ನಾಂತರ ಅದರ್ಶನ. ಮೂರನ್ನು ಗುಣ ಹೇಳುವ ಮಧ್ಯದಲ್ಲಿ ಬೇರೆ ಪ್ರಯತ್ನ ಹೇಳಿರೋದ್ರಿಂದ ಈ ಮೂರು ಗುಣಗಳು ಸೇರಿಸ್ಕೊಂಡು ಮಾಡ್ಬೇಕಾದ ಒಂದು ಉಪಾಸನೆ ಗೊತ್ತಾಗುತ್ತೆ. ಅನೇಕ ಈ ವಿಶೇಷಣಿ ಅನೇಕಧ ಉಪಾಸ್ಯತ್ವ. ಯಾವಾಗಲೂ ಅನೇಕ ವಿಶೇಷಗಳಿಂದ ಅನೇಕ ಪ್ರಕಾರ ಉಪಾಸನೆ ಮಾಡುವುದು ಇದ್ದೇ ಇರುತ್ತೆ. ಈಗ ವಿಶ್ವಾನಂದನ್ನ ಉತ್ತೇಜಾಹ ಅಂತ ಉಪಾಸನೆ ಮಾಡೋದು, ಆಮೇಲೆ ವಿಶ್ವರೂಪ ಅಂತ, ಪ್ರಸಗ್ವರ್ತ್ಮಾತ್ಮ ಅಂತ, ಸಂದೇಹ ಬಹುಲ ಗುಣ, ಆಮೇಲೆ ರೈ ಗುಣ, ಪ್ರತಿಷ್ಠಾ ಗುಣ ಮಾಡ್ಬೋದು. ಪ್ರಾಣೋಪಾಸನೆಯೂ ಅಷ್ಟೇ, ಪ್ರಾಣೋಪಾಸನೆಯನ್ನ ಅವನು ಪ್ರಿಯಾತ್ ಮಾಡ್ಬೋದು. ಪ್ರಾಣ ಮತ್ತು ಬೃಹಸ್ಪತಿ ಬ್ರಹ್ಮಣಸ್ಪತಿ ವಸಿಷ್ಠ, ಪ್ರತಿಷ್ಠಾ, ಸಂಪತ್, ಆಯತನ, ಪ್ರಜಾತಿ, ಬೃಹಸ್ಪತಿ ಕ್ಷತ್ರ, ಉತ್ಥ, ಸಾಮ, ಯಜಸ್ಸು ಎಲ್ಲವನ್ನು ಪ್ರಾಣೋಪಾಸನೆ. ಎಷ್ಟು ಗುಣಗಳನ್ನು ಕೂಡಿಸಿ ಮಾಡಿದ್ರೆ ಅಷ್ಟು ಫಲ ಜಾಸ್ತಿ ಆಗುತ್ತೆ, ವೀರ್ಯೋತ್ಸವ ಜಾಸ್ತಿ ಆಗುತ್ತೆ. ಕಮ್ಮಿ ಗುಣವಾದ್ರೆ ಕಮ್ಮಿ ಫಲ, ಜಾಸ್ತಿ ಗುಣವಾದ್ರೆ ಜಾಸ್ತಿ. ನಾನು ಹೇಳಿರ್ಬೇಕು ಶಾಸ್ತ್ರ, ಜಾಸ್ತಿ ಗುಣ ಅಂತ ಹೇಳ್ಬಿಟ್ಟು ನಾನು ಎಲ್ಲಾ ಉಪಾಸನೆ ಗುಣವನ್ನು ಅದಕ್ಕೆ ಹಾಕೊಳ್ಳೋದಕ್ಕೆ ಬರಲ್ಲ. ಆಯಾ ಉಪಾಸನೆಗೆ ಹೇಳಿದ್ದಾದ ಗುಣಗಳು ಎಷ್ಟಿದೆಯೋ ಅಷ್ಟನ್ನು ತೆಗೆದುಕೊಂಡು ಮಾಡಿದ್ರೆ ಜಾಸ್ತಿ ಫಲ ಆಗುತ್ತೆ. ಮೀಮಾಂಸೆಯಲ್ಲಿ ಉಪಸಂಹಾರಾಧ್ಯಾಯ ಇದೆಯಲ್ಲ, ಮೀಮಾಂಸಾಧ್ಯಾಯ ಸೂತ್ರದಲ್ಲಿ ಚರ್ಚೆ ಮಾಡಿದೆ. ದೇವಾಸುರಾಹ ವೈ ಯತ್ರ ಸಂಯೇತಿರೇ. ಖಲು ಏತಸ್ಯೈವ ಅಕ್ಷರ ಏತಸ್ಯೈವ ಪ್ರಕೃತಸ್ಯ. ಖಲು ಏತಸ್ಯೈವ ಪ್ರಕೃತಸ್ಯ. ಅಕ್ಷರಸ್ಯ ಇಲ್ಲ, ಪ್ರಕೃತಸ್ಯ. ಉದ್ಗೀತಾಖ್ಯಸ್ಯ ಅಕ್ಷರಸ್ಯ. ಉದ್ಗೀತಾಖ್ಯಸ್ಯ ಅಕ್ಷರಸ್ಯ ಅವ್ಯಾಖ್ಯಾನಂ ಭವತಿ. ಈ ರೀತಿಯಾಗಿ ಪ್ರಕೃತವಾಗಿರೋ ಉದ್ಗೀತ ಎಂಬ ಇದೇ ಅಕ್ಷರದ ಅವ್ಯಾಖ್ಯಾನ ಈ ರೀತಿ ಇರುತ್ತದೆ. ಇನ್ನೂ ಇದರ ಮೂಲಕ ಉದ್ಗೀತೋಪಾಸನೆ ಪ್ರಾಣ ದೃಷ್ಟಿಯಿಂದ ಆದಿತ್ಯ ದೃಷ್ಟಿಯಿಂದ ಇದೇ ಉದ್ಗೀತವನ್ನ ಅಂದ್ರೆ ಓಂಕಾರವನ್ನ, ಇದೇ ಓಂಕಾರವನ್ನ ರಸತಮ ಆಪ್ತಿ ಸಮೃದ್ಧಿ ಅಂತ ಹೇಳಿ ಹೇಳ್ತೋ ಅದೇ ಓಂಕಾರವನ್ನೇ ಪ್ರಾಣ ದೃಷ್ಟಿ ಆದಿತ್ಯ ದೃಷ್ಟಿ ಅದೇ ಉಪಾಸನೆ ಹೇಳುತ್ತೆ ಮುಂದೆ. ದೇವಾಸುರಾಹ ವೈ ಯತ್ರ ಸಂಯೇತಿರೇ. ದೇವಾಸುರಾಹ ವೈ ಯತ್ರ ಸಂಯೇತಿರೇ. ಪ್ರಾಜಾಪತ್ಯಾಃ ತದ್ಧದೇವಾಃ ಉದ್ಗೀತಮಾಜಹ್ರುಃ. ಅನೇನೈನಾನ್ ಅಭವಿಷ್ಯಾಮ ಇತಿ. ದೇವಾಸುರಾಹ ವೈ ಯತ್ರ ಸಂಯೇತಿರೇ ಉಭಯೇ ಪ್ರಾಜಾಪತ್ಯಾಃ ತದ್ಧದೇವಾ ಉದ್ಗೀತಮಾಜಹ್ರುಃ ಅನೇನೈನಾನ್ ಅಭಿಭವಿಷ್ಯಾಮ ಇತಿ. ಬೃಹದಾಂಗ ಬರೋ ಪ್ರಾಣೋಪಾಸನೆ ಬೇರೆ, ಪ್ರಾಣೋಪಾಸನೆ ಬೇರೆ, ಸ್ವತಂತ್ರ ಪ್ರಾಣೋಪಾಸನೆ. ಇದು ಓಂಕಾರದ ಪ್ರಾಣದೃಷ್ಟಿ. ಇದು ದೇವಾಸುರಾಹ ಹ ವೈ ಯತ್ರ ಸಂಯೇತಿರೇ ಉಭಯೇ ಪ್ರಾಜಾಪತ್ಯಾಃ ತತ್ ಹ ದೇವಾಃ ಉದ್ಗೀತಂ ಆಜಹ್ರುಃ ಅನೇನ ಏನಾನ್ ಅಭಿಭವಿಷ್ಯಾಮಃ ಇತಿ. ಯತಿ ಪ್ರಯತ್ನ ಧಾತು ಯತತೆ ಯತೆ ಯತಾತೆ ಯತಿರೇ ಸಂಯೇತಿರೇ ಸಂ ಏತೆ ಏತಾತೆ ಏತಿರೆ ಸಂಯೇತಿರೆ ಸಂಪೂರ್ಣವಾಗಿ ಈ ರೀತಿ ಆಗುತ್ತೆ.
ಏತಿರೆ ಯತಿ ಪ್ರಯತ್ನ ಏತಿತೆ ಏತಿರೆ ಏಚೆ ಏತಾತೆ ಏತಿರೆ ಸಂಯೇತಿರೆ. ಯುದ್ಧಕ್ಕಾಗಿ ಕೂತ್ಕೊಂಡ್ರೆ ಸಂಯುಕ್ತ ದೇವಾಸುರ ಸಂಯುಕ್ತಾಸನ ಯುದ್ಧಕ್ಕಾಗಿ ಕೂತ್ಕೊಂಡು ಸಂಯುಕ್ತ ಅಂತ ಹೇಳ್ತಾರೆ. ಯತಿ ಪ್ರಯತ್ನಕ್ಕೆ ಸಂಪೂರ್ಣವಾಗಿ ಉಪಸರ್ಗ ಸೇರಿದಾಗ ಯುದ್ಧ ಮಾಡೋದು ಅನ್ನೋ ಅರ್ಥ ಕೊಡುತ್ತೆ. ದೇವಾಸುರಾಹ ಹ ಹ ಅಂದ್ರೆ ಐತಿಹ್ಯಾರ್ಥ ಅಲ್ಲ. ಸ್ಪ ಅಂದ್ರೆ ಹೀಗಾಗಿದ್ದಲ್ವೇ ವೈ ಅನ್ನೋ ಪ್ರಸಿದ್ಧಾರ್ಥ, ಹ ಅನ್ನೋದು ಐತಿಹ್ಯಾರ್ಥ. ಎತ್ತ ಎಲ್ಲಿಂದ ಯಾವ ಒಂದು ವಿಷಯದಲ್ಲಿದ್ದ ಯಾವುದೋ ಒಂದೇ ಒಂದು ಫಲಕ್ಕಾಗಿ ಉದ್ದೇಶಕ್ಕಾಗಿ ಇಬ್ರು ಜಗ ಮಾಡ್ತಿದ್ದರಂತೆ. ಯಾರು? ಉಭಯೇ ರಾಜಾಪತಿ, ಇಬ್ರು ಪ್ರಜಾಪತಿಯ ಮಕ್ಕಳು. ಪ್ರಜಾಪತಿಯಿಂದ ಯಾರು? ಜೀವ, ಜೀವನ ಮಕ್ಕಳಾಗಿರ್ತಕ್ಕಂತಹ ಓಹ ಇಲ್ಲೇರ ಇದೆಯಾ ಎಂಟಿ ಉಭಯೇನ ಉಭಯೇನ ಉಭಯ ಶಬ್ದಕ್ಕೆ ಶಬ್ದ ಹೇಳೋಣ. ಉಭಯೇ ಉಭಯೇ ಉಭಾಭ್ಯಾಂ ಉಭಾಭ್ಯಾಂ ಉಭಾಭಿಃ ಉಭಾಭ್ಯಾ ಉಭಾಭೀಯ ಉಭಾಭ್ಯಃ ಭ್ಯಾಯ ತೃತೀಯ ಏನ್ ಹೇಳ್ದ? ಉಭಾಭಿಃ ಉಭಯೇ ಉಭಯೇ ಉಭಾಭಿಃ ಉಭಾವ್ಯ ಉಭಯೈಃ ಉಭಯೈಃ ಉಭಯೇಭ್ಯ ಭಾಭ್ಯ ಅಲ್ಲ ಭಾಭ್ಯ ಉಭಯೈಃ ಉಭಯೇಭ್ಯಃ ಉಭಯೇಭ್ಯಃ ಉಭಯೇಷಾಂ ಉಭಯೇಷೋ ಏನೇನು ಹೇಳ್ತೀನಿ ನೋಡಿದ್ರು ಹೊಡಿತಿರ್ದ ಏನೋ ಅಂದ್ರೆ ಗುರು ಶಬ್ದಕ್ಕೆ ಸ್ತ್ರೀಲಿಂಗ ಏನು ಅಂತ ಹೆಂಗಸು ಗುರು ಆದ್ರೆ ಏನ್ ಹೇಳ್ಬೇಕು? ಮೀನಮ್ಮ ಗುರು ಆಗಿರ್ತಾರಪ್ಪ ಗುರು ಏನ್ ಹೇಳ್ಬೇಕು? ಹೆಂಗಸು ಮಂತ್ರಿ ಆದ್ರಕ ಅವ್ರಿಗೆ ಏನನ್ಬೇಕು? ಶಿವಲಿಂಗನ ಆಚಾರ್ಯಗೆ ಆಚಾರ್ಯಿಣಿ ಅದೇ ಕಾದಿದ್ದಲ್ಲ ಆಚಾರ್ಯ ಆಚಾರ್ಯಾಣಿ ಆಚಾರಿಣಿ ಅಂತ ಆಚಾರ್ಯ ಆಚಾರ್ಯಾಣಿ ಅಂದ್ರೆ ಗುರುಗಳ ಪತ್ನಿ, ಆಚಾರ್ಯ ಪತ್ನಿ ಹೆಸರು. ಅವಳೇ ಸ್ವಯಂ ಆಚಾರ್ಯ ಆಚಾರ್ಯ. ಉಪಾಧ್ಯಾಯ ಉಪಾಧ್ಯಾಯ ಉಪಾಧ್ಯಾಯಿನಿ ಅಂದ್ರೆ ಉಪಾಧ್ಯಾಯನ ಪತ್ನಿ, ಉಪಾಧ್ಯಾಯನ ಪತ್ನಿ ಉಪಾಧ್ಯಾಯಿನಿ. ಸ್ವಯಂ ಆದ ಉಪಾಧ್ಯಾಯ, ಸ್ವಯಂ ಆಚಾರ್ಯ. ಅದು ಆಚಾರ್ಯ ಪತ್ನಿ ಆಚಾರ್ಯ. ಗುರು ಹೇಳೋ ಗುರು ಗುರುವಿನ ಗರ್ಭಿಣಿ ಅಂತ ಸಹ ಗುರುವಿನೇನ ಗರ್ಭಿಣಿ ಅಂತ ಸಹ ಗುರುವಿಂದ. ಗುರುವಿಗೆ ಸ್ತ್ರೀಲಿಂಗ ಇಲ್ಲ, ಗುರು ಅಂತ. ಮಂತ್ರಿಗೂ ಇಲ್ಲ. ಸೇನಾಪತಿ ಸೇನಾಪತ್ನಿ ಆಗಲ್ಲ. ಹುಡುಗಿ ಏನಾದ್ರು ಸೇನಾಪತಿ ಆಗಲ್ಲ, ಸೇನಾಪತ್ನಿ ಆಗಲ್ಲ. ಅದು ಸ್ಥಾನವಾದಕ್ಕೆ ಅದು ವಿದ್ಯಾಧರ್ಮ. ಅದು ವಿದ್ಯಾಧರ್ಮ ಸೇನಧರ್ಮ. ವಿದ್ಯಾಧರ್ಮಕ್ಕೆ ಗುರು ಅಷ್ಟಾಗತ್ತೆ. ಮತ್ತೆ ಸೇನಾಪತಿ ಮಂತ್ರಿ ಆಗುತ್ತೆ. ಆದ್ರೆ ಆಚಾರ್ಯ ಉಂಟು, ಅದು ವಿದ್ಯಾಧರ್ಮ. ಅದು ಆಚಾರ್ಯ ಉಪಾಧ್ಯಾಯಿ ಉಪಾಧ್ಯಾಯ ಉಪಾಧ್ಯಾಯ ಅಂತ ಉಪಾಧ್ಯಾಯ ಉಪಾಧ್ಯಾಯಿನಿ ಅಂತ ಬಂದ್ರೆ ಉಪಾಧ್ಯಾಯನ ಪತ್ನಿ ಆದ ಉಪಾಧ್ಯಾಯಿನಿ ಆಚಾರ್ಯಾಣಿ. ಆಚಾರ್ಯನ ಪತ್ನಿ ಆದ ಆಚಾರ್ಯಾಣಿ ಆಗತ್ತೆ. ಸ್ವಯಂ ಆಚಾರ್ಯ ಆಗತ್ತೆ. ಪುರುಷ ಗರ್ಭವತಿ ಆಗ್ಬಿಟ್ರೆ ಅಲ್ಲ, ಯಾಕೆ ಇದಾಗಲ್ಲ? ಮಾಂಧ ದೇವರಾಶ ಗರ್ಭ ಆಗಿತ್ತಲ್ಲ, ಗರ್ಭವಾನ್ ಹೇಳಬೇಕು, ಗರ್ಭಿಣಿ ಬರ್ದು ಗರ್ಭವಾನ್. ಸೋ ಅಂತರ್ವಾನ್ ಭವತು. ಅಂತರ್ವಾನ್ ಅಂತರ್ವಾನ್ ಗರ್ಭವುಳ್ಳವರು ಅಂತ. ಅಂತರ್ವರ್ತೀಯ ಭವತಿ ಇಲ್ಲ.
ಹೆಂಗಸರಾದ್ರೆ ಅಂತರ್ವರ್ತಿ, ಪುರುಷರಾದ್ರೆ ಅಂತರ್ವಾನ್, ಗರ್ಭವಾನ್. ಗರ್ಭಿಣಿ ಬಾರ್ದು, ಪುರುಷ ಗರ್ಭ ಆದ್ರೆ ಗರ್ಭಿಣಿ ಬಾರ್ದು. ತಿಳ್ಕೊಳ್ರಿ, ಎಲ್ಲೆಲ್ಲೋ ಆಮೇಲೆ ಅಂತರ್ವರ್ತಿ, ಅಂತರ್ವರ್ತಿ ಶ್ರೀಲಿಂಗ, ಇವನಾದ್ರೆ ಅಂತರ್ವಾನ್. ಓಂ ಪ್ರಜಾಪತಿ ಓಂ ತರ್ವಾನ್ ಭವತಿ ಸಹರಿತಶ್ಯ. ಅಂತರ್ವಾನ್ ಆಗ್ಬಿಟ್ಟ, ಅಂತರ್ವರ್ತಿಯ ಭವತಿ ಇಲ್ಲ. ಗುರು ಮಂತ್ರಿ ಮತ್ತೆ ಸೇನಾಪತಿ ಅದು ಹಾಗೆ ಎಲ್ಲವೂ ಅದು ಸಾಮ್ಯ. ಆಚಾರ್ಯ ಅಂದು ಆಚಾರ್ಯ ಸೇನಾ ಅಂತಮ್ಮ. ಆಚಾರ್ಯ ಆಚಾರ್ಯ ಅಂತ ಅನ್ಕೊಳ್ಬೋದಲ್ಲ, ಅದು ಸಾಧನೆ ಮಾಡ್ಬೋದಲ್ಲ. ಈ ಪ್ರಯೋಗ ಇದೆ ಅಷ್ಟೇ, ಏನಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಆಚಾರ್ಯ ಉಪಾಧ್ಯಾಯ, ಉಪಾಧ್ಯಾಯ ಅಂತ ಮಾಡ್ಬೋದು, ಉಪಾಧ್ಯಾಯ ಅದು ಸಾಧನ. ಏನು ಮಾಡಕ್ಕಲ್ಲ. ಇದು ಪ್ರಯೋಗ ಹೇಗಿದೆಯೋ ಹಾಗೆ. ಪ್ರಯೋಗ ಶರಣ ವೈಯಾಕರಣ. ಉಪಾಧ್ಯಾಯ ಉಪಾಧ್ಯಾಯ ಉಭಯೇ ಇಬ್ಬರು ನಿತ್ಯ ಬಹುವಚನ ಅದು. ಉಭೌ ಉಭಯೇ, ಉಭಯ ಉಭಯೇ ಏಕವಚನ ಉಂಟು. ಉಭಯ ಉಭಯೇ, ಉಭಯಂ ಉಭಯಾನ್, ಉಭಯೇನ ಉಭಯೈಃ, ಉಭಯಾಯ ಉಭಯೇಭ್ಯ, ಉಭಯಾಯ ಉಭಯಸ್ಮೈ, ಉಭಯಸ್ಮೈ ಉಭಯಸ್ಮಾದ್ ಉಭಯೇಭ್ಯ, ಉಭಯಸ್ಯ ಉಭಯೈಃ ಉಭಯೈಃ, ಉಭಯಸ್ಮಿನ್ ಉಭಯೈಃ. ಉಭೌ ಶಬ್ದ ಉಂಟು. ಉಭೌ ಭೌ ಭಾವ ಅದು ಕೂಡಿಸ್ಬಿಟ್ರೆ ಭಯ ಉಭೌ ಭೌ ಭಯೇ ಮೂರಿಗೂ ಆಯ್ತು. ಮೂರು ಚಿತ್ತ ಸಂಸ್ಕೃತ ಇದು ಬಹಳ ಚಿಕ್ಕಮಕ್ಕ, ಬಹಳ ಇದು ಮಾಡುತ್ತೆ. ದೇವತೆಗಳು ಹಸಿರು ಕೂಡ ಎಚ್ಚರ ಅಂದ್ರೆ ಯಾವ ವಿಷಯದಲ್ಲಿ ಅಂತ, ಯಾವುದೋ ಒಂದು ಶ್ರೇಷ್ಠ ಆಗೋ ವಿಷಯದಲ್ಲಿ ಇಬ್ರು ಕೂಡ ಜಗಳ ಆಡ್ತಿದ್ರಂತೆ. ಅವರಿಬ್ರು ಪ್ರಜಾಪತಿಯ ಮಕ್ಕಳು, ಅಂದ್ರೆ ಜೀವನ ಮಕ್ಕಳು. ಅಂದ್ರೆ ಒಂದು ಸಾತ್ವಿಕ ವೃತ್ತಿ, ಇನ್ನೊಂದು ತಮೋ ವೃತ್ತಿ. ತಮೋ ವೃತ್ತಿ ಅಸುರರು, ವೃತ್ತಿನ ಅಂತಕ್ಕಂಥ ಪ್ರತ್ಯಯ. ಸಾತ್ವಿಕ ವೃತ್ತಿ ದೇವತೆಗಳು. ಅವಾಗ ದೇವತೆಗೆ ಯೋಚನೆ ಮಾಡಿದ್ರೆ ಅವ್ರು ಹೆಚ್ಚಾಗ್ಬಿಟ್ರು. ಅಸುರರು ತುಂಬಾ ಜಾಸ್ತಿ ಚಚ್ಚಿಬಿಟ್ರು ದೇವತೆಗಳನ್ನ. ಅವಾಗ ಉದ್ಗೀತ ಆಜಕರು ಅವರು ಉದ್ಗೀತ ತಗೊಂಡ್ಬಂದಂತೆ, ಉದ್ಗೀತ ಕರ್ಮವನ್ನ. ಅನೇನಾನು ಈ ಉದ್ಗೀತ ಕರ್ಮದಿಂದ ಏನಾನಂದ್ರೆ ಈ ಅಸುರನ್ನ ಅಭಿಭವಾಮ, ಸೋಲಿಸೋಣ ನಾವು. ನಮ್ಗೆ ಕಮ್ಮಿ ಇರ್ಬೋದು, ನಂಬರ್ ತುಂಬಾ ಕಮ್ಮಿ, 8-10 ಜನ, ಅವರು 10,000 20,000 ಲಕ್ಷ ಜನ ಇದ್ದಾರೆ. ಆದರೆ ಉದ್ಗೀತ ಕರ್ಮ ತಂದ್ಬಿಟ್ಟು ನಾವು ಚಶ್ಬಿಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ರು. ದೇವಾಸುರಾಹ ದೇವಾಶ್ಚ ಅಸುರಾಶ್ಚ. ದೇವಾಸುರಾಹ ದೇವಾಶ್ಚ ಅಸುರಾಶ್ಚ. ದೇವಾಸುರ ಮೂಲ ಪದ, ಅದಕ್ಕೆ ಸಮಾಸ ಬರೀತಾರೆ. ದೇವತೆಗಳು ಮತ್ತು ಅಸುರರು ದ್ವಂದ್ವ ಸಮಾಸ. ದೇವತೆಗಳು ಮತ್ತು ಅಸುರರೇ ದೇವಾಸುರು. ಬಿಡ್ತಾರು. ದೇವಾಹ ದೀವ್ಯತೆ ದ್ಯೋತನಾರ್ಥಸ್ಯ. ದೇವಾಹ ದೀವ್ಯತೆರ್ ದ್ಯೋತನಾರ್ಥಸ್ಯ. ದೇವ ಅನುಪದ ಹೇಗೆ ಮತ್ತೆ ದಿವ್ಯತೆ, ದಿವ್ಯ ಕ್ರೀಡಾ ಜಿಗೀಷ, ಬೆಳಗೋದು ಹೊಳೆಯೋದು ಅನ್ನುವಂತಹ ಆ ಕರ್ಮ, ಆ ಕ್ರಿಯೆ, ಹೊಳಗೋದು ಅನ್ನೋ ಕ್ರಿಯೆಯಿಂದ ಬಂದಂತಹ ಪದ ದೇವಾಹಾರದು. ಶಾಸ್ತ್ರೋದ್ಭಾಸಿತಾ ಇಂದ್ರಿಯ ವೃತ್ತಯ. ಶಾಸ್ತ್ರೋದ್ಭಾಸಿತಾ ಇಂದ್ರಿಯ ವೃತ್ತಯ. ಶಾಸ್ತ್ರದಲ್ಲಿ ತೋರಿಸಿದ್ದಾರೆ ಇಂದ್ರಿಯ ವೃತ್ತಿಗಳು ದೇವತೆಗಳು. ಪ್ರಾಕೃತಿಕವಾಗಿ ಲೌಕಿಕವಾಗಿ ಸ್ವೇಚ್ಛಾಚಾರವಾಗಿರುವ ಇಂದ್ರಿಯ ವೃತ್ತಿಗಳು ಅಸುರರು. ಏನಾಯ್ತು ತಿಂದು, ಎಲ್ಲಾಯ್ತು ಹೊಡೆದು, ಎಲ್ಲಾಯ್ತು ಮಲಗೋದು, ಏನಾಯ್ತು ಮಾಡೋದು ಅಸುರರು. ಶಾಸ್ತ್ರ ಇದನ್ನೇ ನೋಡ್ಬೇಕು, ಇದನ್ನೇ ಕೇಳ್ಬೇಕು, ಹೀಗೆ ತಿನ್ಬೇಕು, ಏನ್ ಮಾಡ್ಬೇಕು, ತಿನ್ನೋದಕ್ಕೆ ನೋಡೋದಕ್ಕೆ ಏನ್ ಮಾಡೋದಕ್ಕೂ ಶಾಸ್ತ್ರದ ದೃಷ್ಟಿ ಇಟ್ಕೊಳ್ಳೋದು ದೇವತೆಗಳು. ಬರೀ ಪಾಶವೇ ವೃತ್ತಿ ಇಟ್ಕೊಳ್ಳೋದು ಅಸುರರು. ಅಸುರಾಹ ವಿಪರೀತಃ ಸ್ವೇಷು ಅಶಿಷು ವಿಶ್ವವಿಷಯಾಸು ಪ್ರಾಣಕ್ರಿಯಾಸು ರಮಣಾತ್ ಸ್ವಾಭಾವಿಕ್ಯಃ ತಮಾತ್ಮಿಕಃ ಇಂದ್ರಿಯವೃತ್ತೇವಾ. ಅಸುರಾಹ ತದ್ವಿಪರೀತಾಃ ಸ್ವೇಷ್ವೇವ ಅಸುಷು ವಿಶ್ವಗ್ವಿಷಯಾಸು ಪ್ರಾಣನಕ್ರಿಯಾಸು ರಮಣಾತ್ ಸ್ವಾಭಾವಿಕ್ಯಃ ತಮ ಆತ್ಮಿಕಾ ಇಂದ್ರಿಯವೃತ್ತಯಃ ಏವ. ಅಸುರರು ಅವ್ರಿಗೆ ವಿಪರೀತರು, ದೇವತೆಗೆ ವಿರುದ್ಧರು. ವಿಪರೀತವೇ ತುಂಬಾ ಅಲ್ಲ, ಕನ್ನಡ ವಿಪರೀತವಾಗಿದೆ ತುಂಬಾ ಇದೆ ಅಂತ ವಿಪರೀತ ಜ್ವರ. ಇಲ್ಲಿ ವಿಪರೀತ ವಿರುದ್ಧ ಅಂತ. ದೇವತೆಗೆ ವಿರುದ್ಧರಾಗಿ ತಮ್ಮ ಅಸುರ ಇಂದ್ರಿಯಗಳಲ್ಲಿಯೇ ಅಡ್ಡಲಾಗಿ ಓಡಾಡುವಂತಹ ಇಂದ್ರಿಯಗಳು, ಹೀಗೆ ಓಡಾಡುವ ಇಂದ್ರಿಯಗಳಲ್ಲಿ ಅಂದ್ರೆ ಪ್ರಾಣ ಉಸಿರಾಟ ಆಡೋದು, ನೋಡೋದು, ಕೇಳೋದು, ಇದರಲ್ಲಿ ಸ್ವಾಭಾವಿಕವಾದಂತಹ ವ್ಯಾಪಾರದ ರಮಣ ಮಾಡೋದು ಅಂದ್ರೆ ಒಳ್ಳೆ ಸಿನಿಮಾ ನೋಡೋದು ಖುಷಿ ಪಡೋದು, ಒಳ್ಳೆ ಸಂಗೀತ ಡಿಸ್ಕೋ ಡ್ಯಾನ್ಸ್ ನೋಡೋದು ಖುಷಿ ಪಡೋದು,
ಒಳ್ಳೆ ಹೋಟೆಲ್ ತಿನ್ನೋದು ಖುಷಿ ಪಡೋದು, ಎಲ್ಲರೂ ಮಲಗೋದು ಖುಷಿ ಪಡೋದು. ಸ್ವಾಭಾವಿಕವಾದ ತಮ್ಮ ಆತ್ಮಿಕ ತಮ್ಮ ಸ್ವರೂಪದವರಾಗಿ ಇಂದ್ರಿಯ ವೃತ್ತಿಯುಳ್ಳವರೇ ಆಗಿರ್ತಕ್ಕಂತಹ ತಮ್ಮ ಗುಣವಾಗಿರೋ ಇಂದ್ರಿಯ ವೃತ್ತಿಯುಳ್ಳವರಾಗಿರೋರೇ ಅಸುರರು. ಸಾತ್ವಿಕವಾದ ಇಂದ್ರಿಯ ವೃತ್ತಿಯುಳ್ಳವರು ದೇವತೆಗಳು. ಹಾವಾ ಇತಿ ಪೂರ್ವವೃತ್ತೋದ್ಭಾಸಕೋ ನಿಪಾತವು. ಹ ವಾ ಇತಿ ಪೂರ್ವವೃತ್ತೋದ್ಭಾಸಕೋ ನಿಪಾತೌ. ಹಾ ವಾಂತಿ ಹಾಕ್ಬಿಟ್ಟು ಮಂತ್ರದಲ್ಲಿ ಅಂದ್ರೆ ಹಿಂದೊಮ್ಮೆ ನಡೆದದ್ದಾಗಿರುವ ಕಥೆಯನ್ನು ತೋರಿಸುವಂತಹ ನಿಪಾತ ಅದು. ಒಮ್ಮೆ ಹೀಗೆ ದೇವತೆಗಳು ಅಸುರರು ಯುದ್ಧಕ್ಕಾಗಿ ಸೇರಿದ್ರು, ಯುದ್ಧ ಮಾಡ್ತಾ ಇದ್ರು, ಯುದ್ಧಕ್ಕಾಗಿ ಕೂಡಿದ್ರು ಅಂತ ಹಿಂದೊಮ್ಮೆ ನಡೆದಂತಹ ಘಟನೆಯನ್ನು ನಮ್ಮ ಮನಸ್ಸಿಗೆ ನೆನಪಿಗೆ ತಂದುಕೊಡೋಕ್ಕೋಸ್ಕರವಾಗಿ ಹಾಕುವಂತಹ ನಿಪಾತ ಇದು. ನಿಪಾತ ಅನ್ನೇನೋ ಅವ್ಯಯ ಅಂತ. ಹಾ ವಾ ಅಂತ. ನಿಪಾತ ಏಕಾಂಶ ಏನಂತ ಆಂಗ್ ಬಿಟ್ಟು ಏಕಾಶ ಅಲ್ಲ ನಿಪಾತ. ಏಕಾಶ ಅನಾಂಗದ ಆಂಗ್ ಒಂದೇ ಹೆಚ್ಚಾದ್ರು ನಿಪಾತ ಅಲ್ಲ. ವೈ ಅದು ಉಪಸರ್ಗ, ಪ್ರಾಪರ ಅಪಸರ್ಗ, ನಿಪಾತ ಅಲ್ಲ. ಉಪಸರ್ಗ ಬೇರೆ, ನಿಪಾತ ಬೇರೆ, ಕರ್ಮ ಪ್ರವಚನೀಯ ಬೇರೆ. ಅಧಿಹರಿ ಏನನ್ನ ಸಂಖ್ಯೆ ಇಟ್ಕೊಂಡಿದಾರಪ್ಪ, ಬೇರೆ 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 ಸಂಖ್ಯೆ. ಸಂಪೂರ್ವಸ್ಯ ಯತತೆ ಸಂಗ್ರಾಮಾರ್ಥತ್ವಮಿತಿ ಸಂಗ್ರಾಮ ಬಿಟ್ಟ ಯಸ್ಮಿನ್ ನಿಮಿತ್ತೆ ಇತರೇತರ ವಿಷಯ ಅಪಹಾರ ರಕ್ಷಣೆ ಸಂಗೀತಿರೇ. ಇತರೇತರ ವಿಷಯ ಅಪಹಾರ ರಕ್ಷಣೆ ಸಂಗೀತಿರೇ. ಎಷ್ಟಲ್ಲಿ ಯಾವ ವಿಷಯದಲ್ಲಿ ಇವರು ಶಾಸ್ತ್ರ ಪ್ರಕಾಶಿಗಳ ವೃತ್ತಿಲಿರಬೇಕು ದೇವತೆಗಳಿಂದ ಇಲ್ಲ ಇಲ್ಲ ಅಲ್ಲಿ ಅವಕಾಶ ಇಲ್ಲ, ಬರ್ರಿ ಸಿನಿಮಾ ಹೋಗೋಣ ಬೀಚ್ ತಿರ್ಗೋಣ, MG ರೋಡ್ ಹೋಗೋಣ ಬರ್ರಿ ಅಂತಾರೆ ಅವ್ರು. ಇಲ್ಲ ಇಲ್ಲ ಅಲ್ಲಿ ಹೋಗೋ ಹಾಗಿಲ್ಲ, ಇಲ್ಲಿ ಬರ್ಬೇಕು ಇವ್ರ ಜನ, ಇಲ್ಲ ಇಲ್ಲ ಅಲ್ಲಿ ಹೋಗ್ಬೇಕು ಅವ್ರ ಜನ. ಏನ್ ಮಾಡ್ಬೇಕು? ಈ ಜೀವಪ್ಪನಿಗೆ ಮನಸ್ಸಿದೆ, ಆ ಮನಸ್ಸನ್ನ ದೇವತೆಗಳು ಶಾಸ್ತ್ರ ಪ್ರಕಾಶವಾದ ದೇವತಾ ಭಾವನೆ ಕೂರಿಸ್ಬೇಕು. ಇಲ್ಲ ಇಲ್ಲ ಅವಕಾಶ ಇಲ್ಲ, ಹೋಗ್ಬೇಕು ನಾವು ಪಾಠಶಾಲೆ ಸೇರಲ್ಲ ಹೋಗ್ತಿದ್ವಿ ಓಡೋಗೋದು. ಯಾವ್ದು ಬೇಡ. ನಂಗೆ ಲಗಾಮಿಲ್ದಿನೇ ತಿರುಗಿದೆಯಲ್ಲ ಅದು ಅಸುರ ಪ್ರವೃತ್ತಿ. ಚೌಕಟ್ಟಲ್ಲಿ ನಿಯಮದಲ್ಲಿ ಇರೋದು ದೇವತಾ ಪ್ರವೃತ್ತಿ. ಅಂದ್ರೆ ಒಬ್ಬರು ಇನ್ನೊಬ್ಬರ ವಿಷಯವನ್ನು ಅಪಹಾರ ಮಾಡೋದು, ಅವರ ಕ್ಷೇತ್ರವನ್ನು ಇವ್ರು ಕದಿಯೋದು, ಇವ್ರ ಕ್ಷೇತ್ರ ಅವ್ರು ಕದಿಯೋದು. ಶಾಸ್ತ್ರ ಪ್ರಕಾಶದ ವರ್ತಿರಬೇಕು ದೇವತೆಗಳು. ಇಲ್ಲ 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 ಅಲ್ಲಿರೋಕ್ಕಾಗಲ್ಲ ಅಂತ ಹೇಳಿ ಅಸುರರು. ಇಲ್ಲ 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 ಅಲ್ಲಿರಬಾರ್ದು ಇಲ್ಲಿ ಬರ್ಬೇಕು ದೇವತೆಗಳು. ಒಂದೇ ಮನಸ್ಸನ್ನು ಎಲ್ಲಿ ಕೂರಿಸ್ಬೇಕು ಅಂತ ಇಬ್ರಿಗೂ ಜಗಳ. ಪ್ರಾಣೋಪಾಸನೆ ದೇವತೋಪಾಸನೆ ಇರಬೇಕು, ದೇವತೆಗಳಂದ್ರೆ ಇಲ್ಲ 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 ಅದಕ್ಕೆ ಟೈಮ್ ಇಲ್ಲ, ಇವಾಗ ಅಲ್ಲಿ ಹೋಗ್ಬೇಕು ನಾವು. ಒಬ್ಬರಿಂದೊಬ್ಬರ ವಿಷಯವನ್ನು ಅಪಹಾರ ಮಾಡುವುದು ಅನ್ನೋ ರೂಪ ನಿಮಿತ್ತವಾಗಿ ಜಗಳ ಮಾಡಕ್ ಸೇರಿದ್ರು ಅಂತ ಇದ್ದಾರೆ. ಸಂಪೂರ್ವಸ್ಯ ಯತತೆ ಸಂಗ್ರಾಮಾರ್ಥತ್ವಮಿತಿ ಸಂಗ್ರಾಮಂ ಕೃತವಂತಃ ಇತ್ಯರ್ಥಃ. ಸಂಪೂರ್ವಸ್ಯ ಯತತೆ ಸಂಗ್ರಾಮಾರ್ಥತ್ವಮಿತಿ ಸಂಗ್ರಾಮಂ ಕೃತವಂತಃ ಇತ್ಯರ್ಥಃ. ಸಂಪೂರ್ವಕವಾದ ಯತಧಾತುವಿಗೆ ಸಂಗ್ರಾಮಾರ್ಥ ಯುದ್ಧ ಅರ್ಥ. ಯುದ್ಧ ಮಾಡಕ್ ಸೇರಿದ್ರು, ಯುದ್ಧ ಮಾಡ್ತಿದ್ರು. ಮನೋವೃತ್ತಿಯ ಬಗ್ಗೆ ದೇವತೆಗಳು ಸ್ವರರು ಮನೋವೃತ್ತಿ ಎಲ್ಲಿರ್ಬೇಕು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಇಬ್ಬರಿಗೂ ಕಾಂಪಿಟೇಷನ್, ಸ್ಪರ್ಧೆ, ಜಗ ಆಗ್ತದೆ. ಶಾಸ್ತ್ರೀಯ ಪ್ರಕಾಶವೃತ್ತ್ಯಭಿಭವನಾಯ ಪ್ರವೃತ್ತಾಃ ಸ್ವಾಭಾವಿಕ್ಯಃ ತಮೋರೂಪಾಃ ಇಂದ್ರಿಯವೃತ್ತಯೋ ಅಸುರಾಃ. ಶಾಸ್ತ್ರ ಪ್ರಕಾಶಿತವಾದ ಒಂದು ವೃತ್ತಿ ಇದೆಯಲ್ಲ, ದೇವತಾ ಭಾವನೆ ಮಾಡ್ತಾ ಇರ್ತೀನಿ, ಪ್ರಾಣೋಪಾಸನೆ ವಿಶ್ವಾನೋಪಾಸನೆ ಅದನ್ನು ಮುಚ್ಚಾಕ್ತೀನಿ ಅಂತ ಹೇಳಿ ಮಾಡ್ಕೊಡುದು ಅಂತ ಹೇಳಿ ಅದಕ್ಕಾಗಿ ಹೊರಟಂತಹ ಸ್ವಾಭಾವಿಕವಾದ ತಮೋರೂಪವಾದ ಇಂದ್ರಿಯವೃತ್ತಿಗಳೇ ಅಸುರರು. ಅಸುರನ್ನೆಲ್ಲೋ ಕಾಡಲ್ಲಿ ಹೇಗೋ ಇರ್ತಕ್ಕಂಥ ಸೊಪ್ಪು ಸುತ್ಕೊಂಡು ಏನೋ ಒಂದು ಇದು ಮಾಲೆ ಹಾಕೊಂಡು ಕೋರ್ದಾಡಿ ಹಿಡ್ಕೊಂಡು ತಂತಿ ಅಂತ ಕೂಲಿಟ್ಕೊಂಡು ಅಸುರು ಅನ್ಕೋಬೇಡ. ಅಸುರದಲ್ಲಿದೆ ಪುರುಷೋ ಹಿ ರಕ್ಷಸ್ವಿ. ಪ್ರತಿ ಮನುಷ್ಯರು ರಕ್ಷಸಿದ್ದಾರೆ. ರಕ್ಷಸ ಅಪಹತ್ತಿ ಅಂದರು. ತಥಾ ತದ್ವಿಪರೀತಾಃ ಶಾಸ್ತ್ರಾರ್ಥ ವಿಷಯ ವಿವೇಕ ಜ್ಯೋತಿರಾತ್ಮಾನೋ ದೇವಾಃ. ತಥಾ ತದ್ವಿಪರೀತಾಃ ಶಾಸ್ತ್ರಾರ್ಥ ವಿಷಯ ವಿವೇಕ ಜ್ಯೋತಿರಾತ್ಮಾನೋ ದೇವಾಃ. ಸ್ವಾಭಾವಿಕ ತಮೋರೂಪ ಅಸುರ ಅಭಿಭವನಾಯ ಪ್ರವೃತ್ತಾಃ. ಸ್ವಾಭಾವಿಕ ತಮೋರೂಪಾಸುರಾಭಿಭವನಾಯ ಪ್ರವೃತ್ತಾಃ ಇತಿ ಅನ್ಯೋನ್ಯ ಅಭಿಭವೋದ್ಭವ ರೂಪಃ ಅನ್ಯೋನ್ಯಾಭಿಭವೋದ್ಭವ ರೂಪಃ ಸಂಗ್ರಾಮ ಇವ
ಸಂಗ್ರಾಮ ಸರ್ವ ಇವ ಪ್ರಾಣಿಷು ಪ್ರತಿದೇಹಂ ಸರ್ವಪ್ರಾಣಿಷು ಪ್ರತಿದೇಹಂ ದೇವಾಸುರ ಸಂಗ್ರಾಮೋ ಅನಾದಿಕಾಲ ಪ್ರವೃತ್ತಃ ಇತಿ ಅಭಿಪ್ರಾಯಃ. ದೇವಾಸುರ ಸಂಗ್ರಾಮೋ ಅನಾದಿಕಾಲ ಪ್ರವೃತ್ತಃ ಹಾಗೆ ಇತ್ಯಭಿಪ್ರಾಯಃ. ಅದಕ್ಕೆ ವಿಪರೀತವಾಗಿ ಅಸುರರಿಗೆ ವಿರುದ್ಧವಾಗಿ ಶಾಸ್ತ್ರವು ತೋರಿಸಿಕೊಟ್ಟಂತಹ ವಿಷಯ ವಿವೇಕದ ಬೆಳಕಿನಿಂದ ಕೂಡ್ಕೊಂಡವರಾಗಿರಬೇಕು, ಅದೇ ಸ್ವರೂಪದವರಾಗಿರಬೇಕು ಅನ್ನೋ ದೇವತೆಗಳು. ಸ್ವಾಭಾವಿಕವಾದ ತಮೋ ರೂಪವಾದ ಹಸುರನ್ನ ಮುಚ್ಚಾಕುವುದಕ್ಕಾಗಿ ಅವು ಹೊರಟವರು ಅಂತ. ಆದ್ದರಿಂದ ಪರಸ್ಪರ ಶಾಸ್ತ್ರ ಪ್ರಕಾಶದ ವೃತ್ತಿ ನೆನಪಿಸ್ಕೊಳ್ತೀವಿ, ದೇವತೆ ಹೊರಟ್ರೆ ಅದು ಎತ್ಕೊ ಹಾಗಿಲ್ಲ, ಬರ್ರಿ ಹೋಗೋಣ, ಸಿನಿಮಾ ಹೋಗೋಣ, ನಾಟಕಕ್ಕೆ ಹೋಗೋಣ, ತಿರ್ಗಕ್ಕೆ ಹೋಗೋಣ, ಬೇರೆ ಎಲ್ಲಿ ಒಂದು ಮಜಾ ಮಾಡಕ್ ಹೋಗೋಣ, ವಿಷಯಾಸಕ್ತಿ ಭೋಗಾಸಕ್ತಿ ಮಾಡೋಣ ಅಂತ ಹೋಗೋದು ಹಸುರು, ಅದು ಮುಚ್ಚಾಕೋದು. ಇದೆಲ್ಲ ಅಲ್ಲಿ ಹೋಗೋ ಹಾಗಿಲ್ಲ, ಮಾಡೋ ಹಾಗಿಲ್ಲ ಅಂತ ಹೇಳಿ ಶಾಸ್ತ್ರ ಪ್ರಕಾಶದ ವೃತ್ತಿಯಲ್ಲೇ ಇರಬೇಕು ಅನ್ನೋ ದೇವತೆಗಳು. ಯಾವ ಬೆಮ್ಮೆಗಿನ ಬೇಡ, ಗಂಗಾರಿ ಬೇಡ, ಎಂತ ಬೇಡ, ಆರಾಮ ಇರೋಣ ಅಂತ ಇರೋದು. ಇಲ್ಲ ನಾನು ಮಾಡ್ಬೇಕು ದೇವತೆಗಳು. ಒಬ್ರಿಬ್ಬರು ಮುಚ್ಚಾಕುವುದು ಅನ್ನೋದ ಸಂಗ್ರಾಮವು ಅನಾದಿ ಕಾಲದಿಂದ ಎಲ್ಲಾ ಪ್ರಾಣಿಗಳಲ್ಲೂ ಉಂಟಾಗಿದೆ. ದೇವಾಸುರ ಸಂಗ್ರಾಮ ಎಲ್ಲರಲ್ಲೂ ಸೃಷ್ಟಿ ಆರಂಭದಿಂದ ಪ್ರಳಯದವರೆಗೂ ಪ್ರತಿಯೊಬ್ಬರಲ್ಲೂ ದೇವಾಸುರ ಸಂಗ್ರಾಮ ನಡೀತಾನೇ ಇದೆ ಅಂತೆ. ಎಲ್ಲೋ ಆಗ್ತಾ ಇರೋದು ದೇವಾಸುರ ಸಂಗ್ರಾಮ ಅಲ್ಲ, ನಮ್ಮ ದೇಹದೊಳಗೆ ನಮ್ಮ ಮನಸ್ಸುಗಳಿಗೆ ಆಗ್ತಾ ಇರುವಂತಹ ದೇವಾಸುರ ಸಂಗ್ರಾಮ ಯುದ್ಧ ಇದು ಅನಾದಿ ಕಾಲದಿಂದ ನಡೀತಾನೇ ಇದೆ. ಏನಾಯ್ತೋ ತಿನ್ನು, ಏನಾಯ್ತೋ ಕುಡಿ, ಎಲ್ಲಾಯ್ತೋ ಮಲಗು, ಏನಾಯ್ತೋ ಮಾಡು ಅಂತ ಇದೆಯಲ್ಲ, ಅದು ಅಸುರ ಪ್ರವೃತ್ತಿ. ಇಲ್ಲ ಶಾಸ್ತ್ರೀಯ ಮಾರ್ಗದಲ್ಲೇ ಇರಬೇಕು, ಶಾಸ್ತ್ರ ತೋರಿಸ್ಕೊಟ್ಟ ರೀತಿಯಲ್ಲೇ ನಡ್ಕೋಬೇಕು ಅಂತ ಅನ್ಕೊಳ್ಳೋದು ದೇವರ ಸಹ ಯಹ ಶುಚ್ಯ ಆಖ್ಯಾಯಿಕಾರೂಪೇಣ ಧರ್ಮಾಧರ್ಮೋತ್ಪತ್ತಿ ವಿವೇಕ ವಿಜ್ಞಾನಾಯ ಕಚ್ಚತೆ. ಧರ್ಮೋತ್ಪತ್ತಿ ವಿವೇಕ ವಿಜ್ಞಾನಾಯ ಕಚ್ಚತೆ. ಪ್ರಾಣ ವಿಶುದ್ಧಿ ವಿಜ್ಞಾನ ವಿಧಿಪರತೆಯ. ವಿಶುದ್ಧಿ ವಿಜ್ಞಾನ ವಿಧಿಪರತೆಯ. ಆ ಸಂಗ್ರಾಮ ಸಹ ಸಂಗ್ರಾಮ, ಆ ಸಂಗ್ರಾಮವನ್ನ ಶ್ರುತಿಯವರು ಕಥೆ ಮೂಲಕ ತೋರಿಸ್ತಾ ಇದೆ. ಧರ್ಮಾಧರ್ಮಗಳ ಉತ್ಪತ್ತಿಯಲ್ಲಿ ವಿವೇಕ ವಿಜ್ಞಾನ ಉಂಟಾಗಲಿ ಅಂತ ನೋಡಿ. ಈ ರೀತಿ ತಿಳುವಳಿಕೆ ಉಂಟಾಗ್ತಾ ಇದ್ರೆ, ಅಂದ್ರೆ ಸ್ವಾಭಾವಿಕ ಉಂಟಾಗ್ತಾ ಇದ್ರೆ ಅದು ಉಸಿರದ ಪ್ರವೃತ್ತಿ. ಶಾಸ್ತ್ರ ಪ್ರಕಾಶವಾದ ವೃತ್ತಿ ಉಂಟಾಗ್ತಾ ಇದ್ರೆ ಅದು ದೇವತೆಗಳ ಪ್ರವೃತ್ತಿ. ಅಂದ್ರೆ ಧರ್ಮಾಧರ್ಮಗಳ ಉತ್ಪತ್ತಿ ವಿವೇಕ ವಿಜ್ಞಾನಕ್ಕಾಗಿ ಆ ಪ್ರಾಣನು ವಿಶುದ್ಧನಾಗಿದ್ದಾನೆ ಅನ್ನುವಂತಹ ಉಪಾಸನೆಯನ್ನ ವಿಧಾನ ಮಾಡಬೇಕು ಅನ್ನೋ ತಾತ್ಪರ್ಯದಿದ್ದರೂ ಕೂಡ ಈ ಸಂಗ್ರಾಮ ವಿಚಾರವನ್ನು ಅನುವಾದ ಮಾಡ್ಕೊಂಡು ಹೇಳ್ತಾ ಇದ್ದೀವಿ. ಅದನ್ನ ಅನ್ಕೊಂಡು ಈ ಜ್ಞಾಪ ಇಟ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ನೋಡ್ಕೊಳ್ತಾ ಇರಿ, ವಾಚ್ ಮಾಡಿ. ನಿಮ್ಮ ಮನಸ್ಸಲ್ಲಿ ಯಾವ ಭಾವನೆ, ಯಾವ ವೃತ್ತಿ, ಯಾವ್ದು ಹೇಳ್ತಾ ಇದೆ ನೋಡ್ಕೊಂಡ್ಬಿಟ್ಟು ಅದು ಹಸುರರ ದೇವತೆಗಳ ನೀವು ತೀರ್ಮಾನ ಮಾಡ್ಬೇಕು. ಈಗ ಸ್ನಾನ ಆಗಿಲ್ಲ, ಏನೂ ಆಗಿಲ್ಲ, ಯಾವ ಕುಡಿಯೋ ಮಾಡೋ ಮಜಾ ಮಾಡೋ ಅಂತ ಅಂದ್ಬಿಟ್ರೆ ಆಸೆ ಪಟ್ಟು ಎದ್ಕೊಳ್ತಾ ಇಲ್ಲ ಸ್ನಾನ ಮಾಡಿ, ಅಂಧಿಕ ಮಾಡಿ, ಪೂಜೆ ಪುರಸ್ಕಾರ ಮಾಡಿ, ಆಮೇಲೆ ನಿಧಾನವಾಗಿ 9 ಗಂಟೆ ಕಾಫಿ ಕುಡಿತೀನಿ, ದೇವತಾ ಪ್ರವೃತ್ತಿ. ಕುಡಿಯೋದೇ ಆದ್ರೂ ಅದಕ್ಕೊಂದು ಚಕ್ ಹಾಕೋದು ದೇವತಾ ಪ್ರವೃತ್ತಿ. ಏನು ಲಂಕ್ ಲಗಾಮಿಲ್ಲ, ಕಟ್ ಮಾಡಿದ್ದೀನಿ, ಹೆಂಗಾಯ್ತು ಹಂಗ್ ಮಾಡ್ತಾ ಇರೋದು ಆಸುರ ಪ್ರವೃತ್ತಿ. ಯಾರು ಗೆಲ್ತಾರೋ ಅಂತಕ್ಕಂಥ ಫಲ. ಸಾಕು, 9 ಗಂಟೆ ಆಯ್ತಲ್ಲ. ಸರ್ವಂ ಬ್ರಹ್ಮೋಪನಿಷದಂ ಅಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರಣಮಸ್ತು. ಶ್ರವಣ ಆಗಾಯ್ತು, ಶ್ರವಣಾಂತ ವಿಸರ್ಜಿಸಿದ್ದು ಧನಿಷ್ಠ ಹೇಳ್ತಾರ ಮುಗಿದಾಗಾಯ್ತು.